ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಣಿ ಪ್ರದೀಪ್ ಕುಮಾರ್. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ Q&A ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಅಂತ ಹೇಳಿದ್ನಲ್ಲ. ಸೊ ನೀವು ಸುಮಾರಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರಿ. ಕಾಮೆಂಟ್ ಹಾಕೋರಿಗೆ ರಿಪ್ಲೈನೂ ಕೊಟ್ಟಿದ್ದೀನಿ. ಕೆಲವೊಬ್ಬರಿಗೆ ಆಗಿದೆ, ಕೆಲವೊಬ್ಬರಿಗೆ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಒಂದು ಪ್ರಾಪರಾಗಿ ಕರೆಕ್ಟಾಗಿ ಹೇಳೋ ಅಂಥದ್ದನ್ನು ಅಷ್ಟು ಡೀಟೇಲಿಂಗಾಗಿ ಹೇಳೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಲಾಸ್ಟು ಕಾಮೆಂಟ್ ಮಾಡಿ ಅಂತ ಹೇಳಿದ್ದೆ. ನಿಮ್ದು ಏನಾದರೂ ಪ್ರಶ್ನೆಗಳಿದ್ದರೆ. ಸೊ ಒಂದಿಷ್ಟು ಕಾಮೆಂಟ್ಸ್ಗಳು ಬಂದಿತ್ತು, ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಒಂದೊಂದನ್ನೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಪಾಪು ಇನ್ನು ಮಲ್ಕೊಂಡಿದ್ದಾನೆ, ಒಂದೊಂದು 20 ನಿಮಿಷ ಅರ್ಧ ಗಂಟೆ ಮಲ್ಕೋತಾನೆ. ಸೊ ಅಷ್ಟರೊಳಗೆ ಈ ವ್ಲಾಗ್ನ ಮುಗಿಸ್ಬೇಕು. ಸೊ ಪಾಪುನು ಖುಷಿನೂ ಊಟ ಮಾಡ್ತಾ ಇದ್ದಾನೆ. ಒಂದು 20 ನಿಮಿಷ ಅಪ್ಪು, ನನ್ನ ಕೆಲಸ ಇದೆ, ಅಲ್ಲಿವರೆಗೂ ಕರಿಬೇಡ ಅಂತ ಹೇಳಿದ್ದೀನಿ. ಸೊ ಅವನಿಗೆ ಊಟ ನೀರು ಎಲ್ಲ ಕೊಟ್ಟಿದ್ದೀನಿ. ಸೊ ಅವ್ನು ಆರಾಮಾಗಿ TV ನೋಡ್ಕೊ ಕೂತಿರ್ತಾನೆ. ಇದು ಯಾರೆಲ್ಲ ಹೊಸ ಅಮ್ಮಂದ್ರಿದ್ದೀರಾ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಕಂಪ್ಲೀಟಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಮೈಟ್ಸ್ ಆ್ಯಂಡ್ ಫ್ಯಾಕ್ಟ್ಸು ಇದು ಆ ಥರದ್ದೆಲ್ಲ ಇವಾಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶ್ಚನ್ ಬಂದು, ಎಲ್ಲ ಕೆಲಸ ನೀವೇ ಮಾಡ್ತೀರಾ, ಬ್ಯಾಕ್ ಪೇನ್ ಮತ್ತು ಸ್ಟೊಮಕ್ ಪೇನ್ ಬರಲ್ವಾ C ಸೆಕ್ಷನ್ ಆದ್ರೂ ಅಂತ? ಇವಂತೂ ತುಂಬ ಜನ ಕೇಳ್ಬಿಟ್ಟಿದ್ದೀರಾ ನನಗೆ ಈ ಕ್ವೆಶ್ಚನ್ನ. ಇಲ್ಲ, ನನಗೆ ಯೂಶ್ವಲಿ ನನಗೆ ಸ್ವಲ್ಪನೂ ಬ್ಯಾಕ್ ಪೇನ್ ಇಲ್ಲ, ಸ್ವಲ್ಪನೂ ಹೊಟ್ಟೆ ನೋವು ಸ್ವಲ್ಪನೂ ಇಲ್ಲ. ಯೂಶ್ವಲಿ ನನಗೆ ಖುಷಿ ಹುಟ್ಟಿದ್ನಲ್ವ, ಅಂದರೆ ಫಸ್ಟ್ ಡೆಲಿವರಿ ಆದಮೇಲೆ ಬ್ಯಾಕ್ ಪೇನ್ ಇತ್ತು ನನಗೆ. ಸಿಸೇರಿಯನ್ ಆದಮೇಲೆ ಹೊಟ್ಟೆ ನೋವು ಥರ ಏನೂ ಇರಲಿಲ್ಲ, ಬಟ್ ಬ್ಯಾಕ್ ಪೇನ್ ಇತ್ತು ನನಗೆ. ಅಂದರೆ ಆವಾಗಂತೂ ಝೀರೋ ಆ್ಯಕ್ಟಿವಿಟೀಸ್ ಇತ್ತು. ಅಮ್ಮ ಮನೇಲೇ ಇದ್ದೆ ಕಂಪ್ಲೀಟಾಗಿ. ಅಮ್ಮ ಮನೇಲಿದ್ದರೆ ಗೊತ್ತೇ ಇರುತ್ತಲ್ವ, ಎಲ್ಲ ಹೆಣ್ಮಕ್ಳು ಇದೆ, ಏನೂ ಕೆಲಸ ಇರ್ತಿಲ್ಲ, ಏನೂ ಆ್ಯಕ್ಟಿವಿಟೀಸ್ ಇರ್ತಾಯಿಲ್ಲ. ಊಟ ಮಾಡ್ತಾಯಿದ್ದೆ, ಮಲ್ಕೋತಾ ಇದ್ದೆ, ಜಸ್ಟ್ ಮಗು ನೋಡ್ಕೊಳ್ಳೋದು, ಊಟ ಮಾಡೋದು, ಮಲ್ಗೋದು. ವಾಕು ಸರಿಯಾಗಿ ಮಾಡ್ತಾ ಇರಲಿಲ್ಲ ನಾನು, ಆ ಥರ ಮಾಡ್ತಾಯಿದ್ದೆ. ಆವಾಗ ನನಗೆ ಸ್ವಲ್ಪ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇತ್ತು. ಒಂದು 20 ನಿಮಿಷನೂ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಕೂತ್ಕೊತಿದ್ದಂಗೆ ಮಲ್ಕೊಂಡು ಬಿಡ್ಬೇಕಪ್ಪ, ಸ್ಟ್ರೆಸ್ ಆಗ್ತಾಯಿದೆ ಅಂತ ಅನ್ನಿಸ್ತಾಯಿತ್ತು. ಸೊ ಆ ಥರ ಅನ್ನಿಸ್ತಾಯಿತ್ತು. ಅದಾದಮೇಲೆ ಹಸ್ಬೆಂಡ್ ಮನೆಗೆ ಬಂದಮೇಲೆ ಕೆಲಸ ಸ್ವಲ್ಪ ಆ್ಯಕ್ಟಿವಿಟೀಸಲ್ಲಿ ಬ್ಯುಸಿ ಆದೆ, ಆ ಥರ ಆದೆ. ಆಮೇಲೆ ಮಗುಗೂ ಊಟ ಮಾಡಿಸೋದಕ್ಕೆ ಶುರು ಮಾಡಿಕೊಂಡೆ. ಆವಾಗೇನು ಅಷ್ಟು ಹೆಚ್ಚಾಗೇನು ಅನ್ನಿಸ್ತಾ ಇರಲಿಲ್ಲ ಬ್ಯಾಕ್ ಪೇನ್. ಬಟ್ ಫಸ್ಟ್ ಡೆಲಿವರಿಲಿ ನನಗೆ ಬ್ಯಾಕ್ ಪೇನ್ ಇತ್ತು. ಬಟ್ ಇವಾಗಂತೂ ಕಂಪ್ಲೀಟಾಗಿ ನನಗೆ ಸ್ವಲ್ಪನೂ ಬ್ಯಾಕ್ ಪೇನ್ ಇಲ್ಲ. ನಂಗೆ ಗೊತ್ತಾಗಿತ್ತು ಇದಕ್ಕೆ ನನಗೆ ಬ್ಯಾಕ್ ಪೇನ್ ಬಂದಿತ್ತು ಅಂತ ಹೇಳ್ಬಿಟ್ಟು. ನಾನು ಲಾಸ್ಟ್ ಟೈಮಲ್ಲೇ ಸ್ವಲ್ಪ ಗೊತ್ತಾಗಿದ್ದರಿಂದ ಈ ಸಲ ನನ್ನ ಲೈಫ್ ಸ್ಟೈಲ್ ಕಂಪ್ಲೀಟಾಗಿ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಅಂದರೆ ಕಂಪ್ಲೀಟ್ ಸ್ವಲ್ಪ ಆ್ಯಕ್ಟಿವಿಟೀಸಲ್ಲಿ, ಮನೆ ಕೆಲಸ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಊಟದಲ್ಲಾಗಿರ್ಬೋದು, ಆಹಾರನ ತಿದ್ಕೊಳ್ಳೋದ್ರಲ್ಲಾಗಿರ್ಬೋದು, ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ಸಲ ಸ್ವಲ್ಪನೂ ಬ್ಯಾಕ್ ಪೇನ್ ಇಲ್ಲ ನನಗೆ, ಸ್ವಲ್ಪನೂ ಹೊಟ್ಟೆ ನೋವಿಲ್ಲ ನನಗೆ ಈ ಸಲ. ಸೊ ಆ ಥರ ಇದೆ. ಊಟದಲ್ಲಿ ಏನೇನೆಲ್ಲ ತೊಗೋತೀನಿ, ಎಲ್ಲ ಯಾವ ಥರ ಊಟ ಮಾಡ್ತೀರಾ ಹೇಳಿ ಅಂತ ಹೇಳಿದ್ರೆ, ನಾನು ಲಾಸ್ಟ್ ಟೈಮು ನಾನು ಪ್ರತಿ ಸಲ ಈಗ ಸೆಕೆಂಡ್ ಡೆಲಿವರಿ ಆದಾಗಿಂದನೂ ಚೆನ್ನಾಗಿ ಆ್ಯಕ್ಟಿವಿಟೀಸಲ್ಲಿ, ಮನೆ ಆ್ಯಕ್ಟಿವಿಟೀಸ್ನೆಲ್ಲ ಚೆನ್ನಾಗೇ ಇನ್ಕ್ಲೂಡ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಪ್ರಾಪರ್ ಫುಡ್ ಅಂತ ಬಂದಾಗ ನನಗೇನು ಅನಿಸುತ್ತೋ ನಾನು ನೋಡಿಕೊಂಡು ತಿಳ್ಕೊಂಡು ಒಂದು ಫಾಲೋ ಮಾಡ್ತಾಯಿದ್ದೆ. ಬಟ್ ಲಾಸ್ಟಿಗೆ ಒಂದು 15-20 ಡೇಸ್ ಬ್ಯಾಕು ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಡಾಕ್ಟ್ರ್ ನನಗೆ ಒಂದಿಷ್ಟು ಟೆಸ್ಟ್ಗಳನ್ನ ಹೇಳಿದರು. ಸೊ ಟೆಸ್ಟ್ನೆಲ್ಲ ತೊಗೊಂಡು ಅದರಲ್ಲಿ ಏನೇನು ಕರೆಕ್ಟಾಗಿದೆಯಾ, ಏನೇನಿದೆ ಎಲ್ಲ ಬಾಡಿಲೆಲ್ಲ ಪ್ರಾಪರಾಗಿದೆಯಾ, ಕ್ಯಾಲ್ಶಿಯಮ್ ಆಗಿರ್ಬೋದು, ಬಾಡಿಲಿ ಬ್ಲಡ್ ಲೆವೆಲ್ ಆಗಿರ್ಬೋದು, ಎಲ್ಲನೂ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿದರು. ಸೊ ಎಲ್ಲ ನಾರ್ಮಲ್ ಆಗಿತ್ತು. ಬಟ್ ವಿಟಮಿನ್ D3 ಮತ್ತು ಸ್ವಲ್ಪ ಏನೋ ಕಡಿಮೆ ಇದೆ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಟ್ರೀಟ್ಮೆಂಟ್ನ ತೊಗೊಂಡೆ. ಅಂದರೆ ಟ್ರೀಟ್ಮೆಂಟ್ ಅಂದರೆ ಏನೂ ಇಲ್ಲ, ಅವರು ಹೇಳೋವಂಥ ಡಯಟ್ನ ಫಾಲೋ ಮಾಡಬೇಕು, ಮನೇಲೇ ಊಟ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ನೆಕ್ಸ್ಟು ಅದಾದಮೇಲೆ ಒಂದು ವಿಟಮಿನ್ D3, ಬಿಸಿಲಲ್ಲಿ ನಿಂತ್ಕೊಳ್ಳಲ್ವಲ್ಲ ಹೆಣ್ಮಕ್ಳು, ನಾವು ಯೂಶ್ವಲಿ ಒಳಗಡೆನೇ ಇರ್ತೀವಿ ಹೆಣ್ಮಕ್ಳು ಹೆಚ್ಚಾಗಿ. ಮನೆ ಕೆಲಸ ಆಯಿತು, ಮಕ್ಕಳಾಯಿತು ಅಂತ ಹೇಳ್ಬಿಟ್ಟು ನಮ್ಮನ್ನು ನಾವು ಬಿಸಿಲಿಗೆ ತೊಗೊಂಡೇ ಹೋಗಲ್ಲ. ನಾನಾದ್ರೂ ಅಷ್ಟೇ, ಬಟ್ಟೆ ಒಣಗಕ್ಕೆ ಹೋಗ್ತೀನಿ ಅಂದರೆ ಒಂದು 5 ನಿಮಿಷ ಅಷ್ಟೇ ಬೇಗ ತೊಗೊಂಡು ಬಂದುಬಿಡ್ತೀನಿ. ಎಲ್ಲಿ ಮಕ್ಕಳು ಎದ್ಬಿಡ್ತಾನೋ, ಒಂದು ಸಣ್ಣವನು ಎದ್ಬಿಡ್ತಾನೋ ಅಂತ ಅವ್ನು ಮಲಗಿದ್ದಾಗಲೇ ಮೇಲೆ ಹೋಗೋಕ್ಕೆ ಸಾಧ್ಯ. ಸೊ ಆ ಥರ ಮಾಡ್ತಾಯಿರ್ತೀನಿ. ಬಿಸಿಲಲ್ಲಿ ಟೋಟಲಾಗೇ ಇರ್ತಾ ಇರಲಿಲ್ಲ ನಾನು. ಸೊ ಹಾಗಾಗಿ ಆ ಥರ ಡಿಫಿಷಿಯನ್ಸಿ ಇದೆ ಅಂತ ಗೊತ್ತಾದಮೇಲೆ ಇವಾಗ ಒಂದು 10 o'clock ಮೇಲೆ ಒಂದು 15 ನಿಮಿಷ ಡಾಕ್ಟರು ಬಿಸಿಲು ಕೂತ್ಕೊಳ್ಳೋಕೆ ಹೇಳಿದ್ದಾರೆ. ಸೊ ಬಿಸಿಲಿಗೆ ಚೆನ್ನಾಗಿ ತೋರಿಸ್ಕೊಂಡು ಕೂತ್ಕೊಂಡು ಅದಾದಮೇಲೆ ಬರ್ತೀನಿ. ಒಂದೇನೋ ಚಿಕ್ಕದು ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಷ್ಟೇನೆ. ಸೊ ಈ ಥರ ಡಾಕ್ಟ್ರ್ ಹತ್ರ ನಿಮಗೆ ತೋರಿಸಿದ್ರೆ ಗೊತ್ತಾಗುತ್ತೆ ನಿಮ್ಮ ಬಾಡಿಲಿ ಏನು ಡಿಫಿಷಿಯನ್ಸಿ ಇದೆ ಅಂತ ಹೇಳ್ಬಿಟ್ಟು. ಅವ್ರು ಅಷ್ಟು ಓದಿರ್ತಾರಲ್ವ, ಸೊ ಅವ್ರಿಗೆಲ್ಲ ಪ್ರಾಪರಾಗಿ ಗೊತ್ತಾಗುತ್ತೆ ಇದಕ್ಕೆ ಈ ಥರ ಆಗ್ತಾ ಇರುತ್ತೆ. ನನಗೂ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿತ್ತು. ಸೊ ಹಂಗಾಗಿ ಗೊತ್ತಾಯ್ತು ನನಗೇನೋ ನನ್ನ ಬಾಡಿಲೇನೋ ತುಂಬ ಕಡಿಮೆ ಆಗ್ತಾಯಿದೆ, ವೇಟ್ ಆಗ್ತಾಯಿದ್ದೀನಿ, ವೇಟ್ ಲಾಸೂ ಆಗ್ತಾಯಿಲ್ಲ, ಚೆನ್ನಾಗೇ ಫೀಡ್ ಮಾಡ್ತಾಯಿದ್ದೀನಿ
ಅಂತ ಹೇಳ್ಬಿಟ್ಟು ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಡಾಕ್ಟರ್ ನನಗೆ ಪ್ರಾಪರಾಗಿರುವಂಥ ಡಯಟನ್ನು ಕೊಟ್ಟಿದ್ದಾರೆ. ಏನಿಲ್ಲ, ಎಲ್ಲರೂ ಫಾಲೋ ಮಾಡೋವಂಥ ಡಯಟ್ನೇ. ನಾವು ಯೂಶ್ವಲಿ ಇಂಡಿಯನ್ಸ್ ಏನು ಗೊತ್ತಾ, ಕಾರ್ಬ್ಸ್ ಮೇಲೆ ಜಾಸ್ತಿ ನಾವು ಡಿಪೆಂಡ್ ಆಗಿರ್ತೀವಿ. ಅಂದರೆ ರೈಸು, ಚಪಾತಿ, ಮುದ್ದೆ, ಜೋಳದ ರೊಟ್ಟಿ ಅದರಲ್ಲಿ ಪ್ರೋಟೀನ್ ಇಲ್ಲ ಅಂತ ಹೇಳಲ್ಲ, ಜಸ್ಟ್ ಅದೂ ಕಾರ್ಬ್ಸೇನೆ. ಪ್ರೋಟೀನ್ ಅಂತ ಸೋರ್ಸ್ ಬಂತು ಅಂದರೆ ಪ್ರೋಟೀನ್ ಬೇರೆ ಸೋರ್ಸ್ ಬರುತ್ತೆ, ಐರನ್ ಬೇರೆ ಸೋರ್ಸ್ ಬರುತ್ತೆ, ಆ ಥರ ಬೇರೆ ಬೇರೆ ಇರುತ್ತೆ. ನಾವು ಇಷ್ಟು ಜಾಸ್ತಿ ರೈಸ್ನೇ ಊಟ ಮಾಡಿಬಿಟ್ಟು ಸ್ವಲ್ಪ ಸಾಂಬಾರಲ್ಲಿ ಸ್ವಲ್ಪ ಪಲ್ಯದಲ್ಲಿ ಅಟ್ಲೀಸ್ಟ್ ನಾವು ಉಪ್ಪಿನಕಾಯಿನಾದರೂ ಹಾಕ್ಕೊಂಡು ಊಟ ಮಾಡಿಬಿಡ್ತೀವಿ ನಾವು. ಸೊ ಆ ಥರ ನಮ್ಮ ಹೆಲ್ತ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಲ್ಲ. ಒಟ್ಟಿನಲ್ಲಿ ಹೊಟ್ಟೆ ತುಂಬಿಸ್ಕೋಬೇಕು. ಕಾರ್ಬ್ಸ್ ಅಂತೂ ಹೊಟ್ಟೆ ತುಂಬಿಸುತ್ತೆ. ರೈಸ್ ಚೆನ್ನಾಗಿ ತಿಂತೀವಿ ಅಂದರೆ ಹೊಟ್ಟೆ ತುಂಬುತ್ತೆ. ಚಿತ್ರಾನ್ನ ಆದರೆ ಸಾಕಪ್ಪ, ಏನು ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಬಿಡೋದು, ಒಂದು 5 ನಿಮಿಷ ಊಟ ಮಾಡಿಬಿಡೋದು. ಈ ಥರ ಮಾಡೋದಕ್ಕೆ ಹೋಗಬಾರ್ದು. ನಾವು ಪ್ರತಿ ಮೀಲಲ್ಲೂ ದಿನದಲ್ಲಿ ಒಂದು ಸತಿ ಅಲ್ಲ 3 ಮೀಲ್ ತೊಗೊಳ್ತೀವಲ್ಲ, 3 ಊಟದಲ್ಲೂ ಚೆನ್ನಾಗಿ ಕಾಳು, ಸೊಪ್ಪು, ತರಕಾರಿ ಎಲ್ಲನೂ ಇರೋ ಥರ ನಾವು ಬ್ಯಾಲೆನ್ಸ್ಡಾಗಿ ನೋಡ್ಕೋಬೇಕು. ಸೊ ಆ ಥರ ನೋಡಿಕೊಂಡ್ರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಯೂಶ್ವಲಿ ನಾವು ಅಂದರೆ ಅಮ್ಮಂದರು ಅಂದರೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತೀವಲ್ಲ, ಈ ಟೈಮಲ್ಲಿ ನಮ್ಮನ್ನು ನಾವು ಚೆನ್ನಾಗಿ ಕೇರ್ ಮಾಡಬೇಕು. ಈ ಟೈಮಲ್ಲಿ ಒಳ್ಳೆ ಆಹಾರ ಊಟ ಮಾಡಬೇಕು, ಚೆನ್ನಾಗಿರೋದನ್ನು ನೋಡ್ಕೋಬೇಕು. ಸೊ ಈ ಥರ ನೋಡಿಕೊಂಡಾಗ ನಮಗೆ ಫ್ಯೂಚರಲ್ಲಿ ಬೋನ್ಸ್ ಸ್ಟ್ರೆಂತ್ನೆಸ್ ಅಂದರೆ ವೀಕ್ ಆಗೋದು, ಬೋನ್ಸ್ ವೀಕ್ ಆಗೋದು, ಬೇರೆ ಥರ ಯಾವುದೇ ಥರ ಇಶ್ಯೂಸ್ ಬರೋಲ್ಲ. ಸೊ ಈ ಟೈಮಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಅಂತಾರೆ. ಚೆನ್ನಾಗಿ ರೈಸ್ ಅಷ್ಟೇ ಊಟ ಮಾಡಿ, ತುಪ್ಪ ಚೆನ್ನಾಗಿ ಹಾಕ್ಕೊಂಡು ಊಟ ಮಾಡಿ. ತುಪ್ಪದಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಇರುತ್ತೆ. ಗುಡ್ ಕೊಲೆಸ್ಟ್ರಾಲೇ ಆದ್ರೂ ಕೊಲೆಸ್ಟ್ರಾಲೇ ಅಲ್ವಾ, ತುಂಬ ಜಾಸ್ತಿ ತೊಗೊಳ್ಬಾರ್ದು. ಜಸ್ಟ್ ಸೊ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ತೊಗೊಳ್ಬೇಕು. ಈ ಥರ ನಾನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಪ್ರಾಪರ್ ಡಯಟ್, ಹಾಲು, ಮೊಸರು, ಮಜ್ಜಿಗೆ ಪ್ರತಿಯೊಂದನ್ನು ಊಟ ಮಾಡ್ತೀನಿ. ತುಂಬ ಜನಕ್ಕೆ ಇದೊಂದು ಡೌಟ್ ಇರುತ್ತೆ, ಮೊಸರು ತಿನ್ನಬಾರ್ದಾ, ಮಜ್ಜಿಗೆ ತಿನ್ನಬಾರ್ದಾ, ಆಮೇಲೆ ಅವರೆಕಾಳು ತಿನ್ನಬಾರ್ದಾ, ಆಮೇಲೆ ನುಗ್ಗೆಕಾಯಿ ತಿನ್ನಬಾರ್ದಾ. ಈ ಥರನೇ ನಾನು ಲಾಸ್ಟ್ ಟೈಮ್ ತುಂಬ ಜನ ಈ ಥರ ಕಾಮೆಂಟ್ ಮಾಡ್ತಾನೆ ಇದ್ರಿ. ಎಲ್ಲನೂ ಊಟ ಮಾಡಿ, ಎಲ್ಲನೂ ನಾರ್ಮಲ್, ಲಿಮಿಟೆಡ್. ಸೊ ಹೇಳಿದ್ನಲ್ವ, ಒಂದು ಬ್ಯಾಲೆನ್ಸ್ ಮೀಲ್ ಅಂತ ತೊಗೋಬೇಕು, ಆಯಿತಾ. ಒಂದಿಷ್ಟು ರೈಸ್ ಅಂದರೆ ಒಂದಿಷ್ಟು ಪಲ್ಯ, ಆಯಿತಾ, ಕಾಳುಗಳು, ಒಂದಿಷ್ಟು ಬಾಯ್ಲ್ ಮಾಡಿರೋ ಅಥವಾ ಸ್ಟೀಮ್ ಮಾಡಿರೋಂಥ ವೆಜಿಟೇಬಲ್ಸ್. ಸೊ ಆ ಥರ ತೊಗೊಳ್ಳಿ. ಸೊ ಈಗ ಮಾಡೋದ್ರಿಂದ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಕೂಡ ಇಂಪ್ರೂವ್ ಆಗುತ್ತೆ, ನೀವು ಕೂಡ ಹೆಲ್ತಿಯಾಗಿರ್ತೀರ, ನಿಮ್ಮ ಮಗು ಕೂಡ ಹೆಲ್ತಿಯಾಗೇ ಇರುತ್ತೆ. ಸೊ ಇಷ್ಟನ್ನು ಫಾಲೋ ಮಾಡಿ ಅಷ್ಟೇ. ನೆಕ್ಸ್ಟು ಕ್ವೆಶ್ಚನ್ ಬಂದು, ತಣ್ಣೀರನ್ನ ಮುಟ್ತೀರಾ, ನಿಮಗೆ ಕೋಲ್ಡ್ ಆಗಲ್ವಾ? ಬಾಣಂತಿಯರು ತಣ್ಣೀರು ಮುಟ್ಟಬಾರ್ದು ಅಂತ ಅಂತಾರೆ. ನೀವು ಯಾವಾಗಲಿಂದಲೂ ತಣ್ಣೀರು ಮುಟ್ಕೊಂಡೆ ಎಲ್ಲ ಕೆಲಸನೂ ಮಾಡ್ತೀರಾ ಅಂತ. ನಾನು ಇದನ್ನು ಫಸ್ಟ್ ಡೆಲಿವರಿಲೂ ಫಾಲೋ ಮಾಡಿಲ್ಲ, ಸೆಕೆಂಡಲ್ಲೂ ಫಾಲೋ ಮಾಡಿಲ್ಲ. ಸನ್ನಿ ಆಗಿಬಿಡುತ್ತೆ, ಕಾಲು ಕೆಳಗಡೆ ಇಟ್ಟರೆ ಸನ್ನಿ ಆಗಿಬಿಡುತ್ತೆ ಅಂತಲೂ ಹೇಳ್ತಾರೆ. ಸನ್ನಿ ಅದು ನನಗೆ ಅದ್ರ ಬಗ್ಗೆ ಅಷ್ಟೊಂದು ಹೆಚ್ಚಾಗಿ ಗೊತ್ತಿಲ್ಲ. ಸನ್ನಿ ಯಾಕಾಗತ್ತೆ ಅಂತ ಪ್ರಾಪರಾಗಿ ಹೇಳಬೇಕು ಅಂತ ಹೇಳಿದ್ರೆ, ಡಿಪೆಂಡಿಂಗ್ ಅಪಾನ್ ವುಮೆನ್ಸ್ ಹೆಲ್ತ್. ಈ ಒಂದು ಟೈಮ್ ಏನಿರುತ್ತೆ, ಡೆಲಿವರಿ ಆಗಿ ಮಗು ಆದಮೇಲೆ ಆ ಟೈಮಲ್ಲಿ ಹೆಣ್ಮಕ್ಳು ತುಂಬ ಒಂಥರ ಡಿಪ್ರೆಸ್ ಆಗಿರ್ತಾರೆ. ಸೊ ಅವ್ರಿಗೆ ಹೆಂಗೆ ಮಾಡಿಬಿಡ್ತಾರೆ ಅಂತ ಹೇಳಿದರೆ, ಈ ಬಾಣಂತಿ ತುಂಬ ಸ್ಟ್ರಿಕ್ಟ್ ಬಾಣಂತನ ಮಾಡೋದ್ರಿಂದನೇ ಸನ್ನಿ ಆಗುತ್ತೆ. ಕೆಲವೊಬ್ರಿಗೆ ಆಗಿದೆ, ಯಾಕೆಂದರೆ ತುಂಬ ಫ್ರಸ್ಟ್ರೇಟ್ ಆಗಿಬಿಡ್ತಾರೆ. ಮಕ್ಕಳಾದ್ಮೇಲೆ ನಮ್ಮ ಲೈಫ್ ಹಿಂಗೆ ಆಗ್ಬಿಡುತ್ತಾ, ನಾವು ಹಿಂಗೆ ಆಗ್ಬಿಟ್ವಲ್ಲ. ಅವ್ರಿಗೆ ಅಟ್ಲೀಸ್ಟ್ ಇಷ್ಟಪಡೋದನ್ನ ಊಟ ಮಾಡೋದಕ್ಕೂ ಕೊಡಲ್ಲ, ಅಷ್ಟು ಫ್ರಸ್ಟ್ರೇಟ್ ಮಾಡ್ತಾರೆ. ಹೊರಗಡೆ ಬರಬೇಡಿ, ಅದನ್ನ ಮಾಡಬೇಡ, ಇದನ್ನು ಮಾಡಬೇಡ, ಇಲ್ಲಿ ಕೂತ್ಕೋಬೇಡ, ಅಲ್ಲಿ ಕೂತ್ಕೋಬೇಡ, ಹಿಂಗಿರ್ಬೇಡ, ಹಂಗಿರ್ಬೇಡ. ಸೊ ಇದನ್ನು ಹೇಳಿ ಫ್ರಸ್ಟ್ರೇಟ್ ಆಗಿಬಿಡುತ್ತೆ. ಅಥವಾ ಫ್ಯಾಮಿಲಿ ಪ್ರೆಷರ್ ಏನಾದರೂ ಜಾಸ್ತಿ ಹೆಚ್ಚಾಗಿದ್ದು, ಅವರೇನಾದರೂ ಜಾಸ್ತಿ ಪ್ರೆಷರ್ ತೊಗೊಂಡ್ರೆ ಮೆಂಟಲ್ ಹೆಲ್ತ್ ಕೆಟ್ಟಾಗ, ಸೊ ಮೆಂಟಲಿ ಒಂಥರ ತುಂಬ ವೀಕ್ ಆಗಿಬಿಡ್ತಾರೆ. ಸೊ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಈ ಥರ ಆಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಜಾಸ್ತಿ ಪ್ರೆಷರ್ ತೊಗೋಬೇಡಿ. ಸೊ ಜಾಸ್ತಿ ಟೆನ್ಸ್ ಆಗಬೇಡಿ, ಆರಾಮಾಗಿರಿ. ಆ ಥರದ್ದು ಏನೂ ಆಗಲ್ಲ. ತಣ್ಣೀರು ಮುಟ್ಬೋದಾ ಅಂದರೆ, ಈಗ ವಾತಾವರಣ ಚೆನ್ನಾಗಿಲ್ಲ ಅಂದರೆ, ಚಳಿಗಾಲ ಬೇರೆ ಇದೆ ಅಲ್ವಾ. ಸೊ ನೋಡಿಕೊಂಡು ನಿಮ್ಗೆ ಇಡಿಸುತ್ತೆ ಅಂದರೆ ಮುಟ್ಟಿ, ಇಡಿಸಲ್ಲ ಅಂದರೆ ಪರವಾಗಿಲ್ಲ. ಬಟ್ ಬೇಸಿಗೆಗಾಲದಲ್ಲೆಲ್ಲ ಆರಾಮಾಗಿ, ನಾನಂತೂ ಮುಟ್ಕೊಂಡು ಆರಾಮಾಗಿ ಕೆಲಸಗಳನ್ನೆಲ್ಲ ಮಾಡಿಕೊಂಡೇ ಬಂದಿದ್ದೀನಿ. ನಾನು ಒಂದು ಸ್ವಲ್ಪ ದಿವಸ ಒಂದು 2 ವೀಕ್ಸ್ 3 ವೀಕ್ಸ್ ಏನೋ ಮನೇಲಿ ಒಳಗಡೆ ಚಪ್ಪಲ್ ಹಾಕ್ಕೊಂಡು ಅಡ್ಡಾಡಿದೆ. ಅದಾದಮೇಲೆ ನನಗೆ ಮನೆಯಲ್ಲೆಲ್ಲ ಹಾಕ್ಕೊಂಡು ಅಡ್ಡಾಡಬೇಕು ಅಂತ ಅನಿಸಲ್ಲ, ತುಂಬ ಒಂಥರ ಅನಿಸುತ್ತೆ. ಸೊ ಹಾಗಾಗಿ ಬ್ಯಾಕ್ ಟು ನಾರ್ಮಲ್ ಆದೆ ಅಂತ ಹೇಳ್ಬಿಟ್ಟು ತೆಗೆದುಬಿಟ್ಟೆ. ನನಗೆ ಆಲ್ಮೋಸ್ಟ್ ಒಂದು 20 ಡೇಸಲ್ಲೆಲ್ಲನೂ ಸಿಸೇರಿಯನ್ ಮಾಡಿದ್ದಂಥ ಪೇನ್ ಕಡಿಮೆ ಆಯಿತು. ಆಲ್ಮೋಸ್ಟ್ 1 ಮಂತ್ 1.5 ಮಂತಲ್ಲೆಲ್ಲ ಆರಾಮಾಗಿ, ಅಂದರೆ ಒಂದು 15 ಡೇಸಲ್ಲಿ ಈ ಕಡೆ ತಿರ್ಕೊಳ್ಳೋಕ್ಕೂ ಬರೋಲ್ಲ, ಈ ಕಡೆ ತಿರ್ಕೊಳ್ಳೋಕ್ಕೂ ಬರೋಲ್ಲ, ಆ ಥರ ಅನ್ನಿಸ್ತಾ ಇರುತ್ತೆ. ಆಲ್ಮೋಸ್ಟ್ 1 ತಿಂಗಳಾದಮೇಲೆ ತುಂಬ ನಾರ್ಮಲಾಗಿ ಹೆಂಗೆ ಓಡಾಡ್ತೀವಲ್ಲೋ ಹಂಗೆ ಓಡಾಡ್ತಾ ಇರ್ತೀವಿ, ಏನೂ ಅನಿಸಲ್ಲ.
1.5 ಮಂತ್ಸ್ ಅನ್ನೋ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ನಾರ್ಮಲ್ ಆಗಿಬಿಡ್ತೀವಿ. ಸೊ ಆ ಥರ ಸಿಸರಿನ್ ಆದವ್ರಿಗೆ ಅಷ್ಟು ಈ ಥರ ಪೇನ್ ಆಗುತ್ತೆ, ಆ ಥರ ಪೇನ್ ಆಗುತ್ತೆ ಅಂತೇನಿಲ್ಲ, ನಾರ್ಮಲ್ ಆಗೇ ಅಷ್ಟು ಹೆಚ್ಚಾಗೇನು ಅನಿಸಲ್ಲ. ಬಟ್ ನೀವು ಪ್ರಾಪರಾಗಿ ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಬೇಕು ಅಷ್ಟೇನೆ. ಅಮ್ಮ ಮನೇಲಿ ಇರ್ತೀರ ಅಂದರೆ ಅಮ್ಮಂಗೆ ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡಿಕೊಡಿ, ಸ್ವಲ್ಪ ಚೆನ್ನಾಗಿ ವಾಕ್ ಮಾಡಿ. ಸೊ ಇಷ್ಟೇನೆ, ಸಿಂಪಲ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದು ಪಾಪು ವೆಯ್ಟ್ ಎಷ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಪಾಪು ವೆಯ್ಟು ಲಾಸ್ಟ್ ಟೈಮ್ ಈಗ ನಾನು ಕರೆಂಟಾಗಿ ಚೆಕ್ ಮಾಡಿಸಿಲ್ಲ, ಅವ್ನಿಗೆ ಈಗ ಅಲ್ಲೇ 5 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂತು. ಲಾಸ್ಟ್ 3.5 ಮಂತ್ಸಿಂದು ವ್ಯಾಕ್ಸಿನ್ ಹಾಕಿಸಿದಾಗ ಪಾಪು 7 kg 200 ಗ್ರಾಮ್ ಇದ್ದ, ಹುಟ್ಟಿದಾಗ 3 kg 400 ಗ್ರಾಮ್ ಇದ್ದ. ಆಲ್ಮೋಸ್ಟ್ ಡಬಲ್ ಆಗಿದ್ದಾನೆ ಹೆಲ್ತಿ ವೇಟ್ ಅಂತ ಹೇಳಿದ್ರು. ಸೊ ಇವಾಗ ಪ್ರೆಸೆಂಟಾಗಿ ಎಷ್ಟಿದ್ದಾನೆ ವೇಟು ಚೆಕ್ ಮಾಡಿಸಿಲ್ಲ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದು ಬೇಬಿ ವೇಟ್ ಗೇನ್ ಆಗ್ತಿಲ್ಲ, ನಮ್ಮ ಪಾಪು ವೇಟ್ ಗೇನ್ ಆಗ್ತಾಯಿಲ್ಲ, ಏನಾದರೂ ಹೇಳ್ತೀರಾ ಅಂತ ಹೇಳ್ಬಿಟ್ಟು. ಸೊ ಪಾಪು ದಪ್ಪ ಇರಬೇಕು ಸಣ್ಣ ಇರಬೇಕು ಅನ್ನೋದು ಮ್ಯಾಟರ್ ಅಲ್ಲ. ಹೆಲ್ತಿಯಾಗಿದ್ದಾರೆ, ಆರಾಮಾಗಿದ್ದಾರೆ, ಹ್ಯಾಪಿಯಾಗಿದ್ದಾರೆ, ನಗ್ನಗ್ತಾ ಇರ್ತಾರೆ ಅಂತ ಹೇಳಿದ್ರೆ ಸಮಸ್ಯೆನೇ ಇಲ್ಲ. ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ ಸಾಕು, ಬೇರೆ ಏನೂ ಅವರಿಗೆ ಕೊಡೋವಂಥ ಅವಶ್ಯಕತೆ ಇಲ್ಲ. ಒಬ್ಬೊಬ್ಬರು ಬಾಡಿ ಟೈಪ್ ಒಂದೊಂದು ಥರ ಇರುತ್ತೆ ಅಷ್ಟೇ. ಒಬ್ಬೊಬ್ಬರು ಸಣ್ಣ ಇರ್ತಾರೆ, ಒಬ್ಬೊಬ್ಬರು ದಪ್ಪ ಇರ್ತಾರೆ. ಖುಷಿ ಈ ಪಾಪು ಅಷ್ಟು ಸ್ವಲ್ಪ, ಇವನು ಸ್ವಲ್ಪ ದಪ್ಪ ಜಾಸ್ತಿ ಇದ್ದಾನೆ, ಅಂದರೆ ಖುಷಿಗೆ ಹೋಲಿಸ್ಕೊಂಡ್ರೆ ಇವನು ದಪ್ಪ ಇದ್ದಾನೆ. ಖುಷಿ ಸ್ವಲ್ಪ ಸಣ್ಣಗೇನೆ ಇದ್ದ, ಬಟ್ ಆ್ಯಕ್ಟಿವ್ ಆಗೇ ಇದ್ದರು ಇಬ್ಬರು. ಇವನಾದರೂ ಆ್ಯಕ್ಟಿವ್ ಆಗಿದ್ದಾನೆ, ಅವನಾದ್ರೂ ಆ್ಯಕ್ಟಿವ್ ಆಗೇ ಇದ್ದ. ಸೊ ಹಾಗಾಗಿ ನಾನು ಎಷ್ಟು ಹೆಚ್ಚು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಹೇಳೋರು ಹೇಳ್ತಾ ಇರ್ತಾರೆ, ಅಯ್ಯೋ ನಿಮ್ಮ ಮಗು ಸಣ್ಣ ಇದೆ, ಅಯ್ಯೋ ನಿಮ್ಮ ಮಗು ಹಾಗಿದೆ, ಊಟ ಮಾಡಿಸ್ತೀಯೋ ಇಲ್ವೋ ನೀನು ಅಂತ ಹೇಳ್ಬಿಟ್ಟು ಮೆಂಟಲ್ ಪ್ರೆಷರ್ ಹಾಕ್ತಾರೆ ಅಮ್ಮಂದ್ರ ಮೇಲೆ. ಸೊ ತಲೆನೇ ಕೆಡಿಸ್ಕೊಬೇಡಿ, ಮಗುಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡುತ್ತೆ, ಸೊ ಮಗುಗೆ ಎಷ್ಟು ಬೇಕೋ ಅಷ್ಟು ನಿದ್ದೆ ಮಾಡ್ತಾಯಿದೆ, ಚೆನ್ನಾಗಿ ಫೀಡ್ ಮಾಡ್ತಾ ಇದ್ದೀರಾ ನೀವು ಅಂದಮೇಲೆ ನೀವೇನಕ್ಕೂ ತಲೆ ಕೆಡಿಸ್ಕೊಬೇಡಿ, ಆರಾಮಾಗೇ ಇರ್ತಾರೆ. ಊಟ ಮಾಡಲ್ಲ ಅನ್ನೋ ಟೈಮಲ್ಲಿ ಈಗ ಒಂದು 6 ಮಂತ್ಸಿಂದ ಈಗ 6 ಮಂತ್ಸ್ ಕಂಪ್ಲೀಟ್ ಆಯ್ತಪ್ಪ ಅಂದಾಗ ಸ್ವಲ್ಪ ರಾಗಿ ಮಾಲ್ಟ್ ಮನೆಯಲ್ಲೇ ಮಾಡಿಟ್ಟಿರುವಂಥ ರಾಗಿ ಮಾಲ್ಟನ್ನ ಕೊಡಿ. ಅದಾದಮೇಲೆ ಒಂದು 8 ಮಂತ್ಸ್ ಆಗ್ತಾ ಆಲ್ಮೋಸ್ಟ್ ಎಲ್ಲ ಥರ ರೈಸು, ಉಪ್ಪು ಮತ್ತು ಸಕ್ಕರೆ, ಬೆಲ್ಲ ಅದನ್ನೆಲ್ಲ ತುಂಬ ಕಡಿಮೆ ಆಗಿ ಕೊಡಬೇಕು. ಅಟ್ಲೀಸ್ಟ್ 1 ಇಯರ್ ಆಗೋವರೆಗೂ ಉಪ್ಪು ಖಾರ ಸಿಹಿ ಜಾಸ್ತಿ ಕೊಡಬೇಡಿ ಮಕ್ಕಳಿಗೆ. ತುಂಬ ಕಡಿಮೆ ಅಂದರೆ ಹಾಕ್ತೇ ಹೋದರೂ ಇನ್ನೂ ತುಂಬ ಒಳ್ಳೆಯದು. ಸೊ ಹಾಗೇ ಕೊಡಿ. ನೀವು ಜಾಸ್ತಿ ಉಪ್ಪು ಖಾರ ಕೊಟ್ರಿ ಅಂತ ಹೇಳಿದ್ರೆ ಮಕ್ಕಳದು ಬ್ರೈನ್ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾರ್ಮಲ್ ಪ್ಲೇನ್ ಆಗಿರೋವಂಥದ್ದು ಚೂರಾದರೂ ಚಿಟಕಿ ಬೇಕು ಅಂದರೆ ಸ್ವಲ್ಪ ಚಿಟಕಿ ಹಾಕಿ ಕೊಡಿ. ಸಿಹಿ ಜಾಸ್ತಿ ಕೊಡಬೇಡಿ, ಸಿಹಿ ಜಾಸ್ತಿ ಕೊಟ್ರೂ ಗಟ್ ಹೆಲ್ತಿಗೆ ಒಳ್ಳೆಯದಲ್ಲ. ಸೊ ಆ ಥರ ಕೊಡಿ, ಏನು ತೊಂದರೆ ಇಲ್ಲ. ನಾರ್ಮಲಾಗಿ ಊಟ ಮಾಡ್ತಾರೆ ಅಂದರೆ 1.5 ಆದಮೇಲೆ 1.5 ಇಯರ್ಸ್ ಆದಮೇಲೆ ಅವ್ರಿಗೆ ಊಟ ಮಾಡೋಕ್ಕೆ ಕೊಟ್ಬಿಡಿ, ಅವರೇ ಊಟ ಮಾಡೋದು ಕಲೀಲಿ. ನಾನು ಖುಷಿಗಾದರೂ ಹಂಗೆ ಮಾಡಿದ್ದು. 1.5 ವರ್ಷ 1 ವರ್ಷದವರೆಗೂ ಊಟ ಮಾಡಿಸ್ದೆ. ಆಮೇಲೆ ಅವನಿಗೆ ಕೈಯಲ್ಲಿ ಕೊಟ್ಬಿಡ್ತಾ ಇದ್ದೆ. 1-2 ಬೌಲಲ್ಲಿ ಇಡ್ತಾಯಿದ್ದೆ, ಒಂದೊಂದು ಥರದ್ದು. ಒಂದು ಕಡೆ ಹಣ್ಣು ಇಡ್ತಾಯಿದ್ದೆ, ಇನ್ನೊಂದು ಕಡೆ ಊಟಕ್ಕೆ ಏನಾದರೂ ಮಾಡಿರ್ತಿದ್ಮಲ್ಲ ಅದನ್ನ ಇಡ್ತಾಯಿದ್ದೆ. ಏನು ಬೇಕೋ ಅದನ್ನು ಪಿಕ್ ಮಾಡ್ಕೊಂಡವರು ಊಟ ಮಾಡೋನು. ಸೊ ಹಾಗಾಗಿ ಅವನಿಗೆ ಊಟ ಮಾಡೋದು ಅಭ್ಯಾಸ ಆಗಿಬಿಟ್ಟಿದೆ. ನಾನು ಊಟ ಮಾಡಿಸ್ಬೇಕು ಅಂತಲೇ ಏನಿಲ್ಲ, ಯಾವಾಗಾದರೂ ನನಗೆ ಊಟ ಮಾಡಿಸ್ಬೇಕು ಇವನಿಗೆ ಅಂತ ಅನ್ನಿಸ್ದಾಗ ನಾನೇ ಬಲವಂತವಾಗಿ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ನಾನು ಇವತ್ತು ಊಟ ಮಾಡಿಸ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು. ಇರಲಿ ಬಿಡು ಅಮ್ಮ, ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ. ಇರಲಿ ಬಿಡಪ್ಪು, ಇವತ್ತೊಂದು ದಿವಸ ನಾನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಮಾಡಿಸ್ತಾ ಇರ್ತೀನಿ. ಸೊ ಆ ಥರ ಇರುತ್ತೆ. ನೆಕ್ಸ್ಟು ನಾವು ಇವಾಗ ನೆಕ್ಸ್ಟ್ ಆಫ್ಟರ್ ಡೆಲಿವರಿ ನಮ್ಮದು ಸಿಸರಿನ್ ಆಗಿದೆ. ಇವಾಗ 1.5 ಮಂತ್ಸ್ ಆಯಿತು, 2 ಮಂತ್ಸ್ ಆಯಿತು. ನಾವು ಕೆಲಸ ಶುರು ಮಾಡ್ಕೊಳ್ಬೋದಾ ಮನೆ ಕೆಲಸಗಳು ಅಂತ ಹೇಳ್ತಾಯಿದ್ರಿ. ಅದೊಂದು ಕಾಮೆಂಟ್ ಬರ್ತಾಯಿತ್ತು. ಸೊ ಆ್ಯಕ್ಟಿವಿಟೀಸಲ್ಲಿ ಎಷ್ಟು ಚೆನ್ನಾಗಿರ್ತೀರೋ ಅಷ್ಟು ಚೆನ್ನಾಗಿ ಅಷ್ಟು ಒಳ್ಳೆಯದು. ನಿಮ್ಮ ಬಾಡಿ ನೀವು ಕೆಲಸ ಮಾಡೋದಕ್ಕೆ ಪ್ರಿಪೇರ್ ಆಗಿದೆ, ನಿಮ್ಮ ಬಾಡಿ ಎದ್ದೇಳು ನೀನು ಕೆಲಸ ಮಾಡು ಅಂತ ಹೇಳ್ತಾ ಇದೆ ಅಂತ ಅಂದಾಗ ನೀವು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ರೆಸ್ಟ್ ಬೇಕು ಅಂತ ಅಂದಾಗ ಬಾಡಿಗೆ ಕಂಪ್ಲೀಟಾಗಿ ರೆಸ್ಟ್ ತೊಗೊಳ್ಳಿ. ನಿಮಗೆ ಸುಸ್ತಾಗ್ತಾ ಇದೆ ಅಂತೇಳಿದ್ರೆ ರೆಸ್ಟ್ ತೊಗೊಳ್ಳಿ. ಇಲ್ಲ ನೀವು ಚೆನ್ನಾಗಿದ್ದೀರಾ, ನಾರ್ಮಲಾಗಿ ಆರೋಗ್ಯವಾಗಿದ್ದೀರಾ ಅಂತೇಳಿದ್ರೆ ಕೆಲಸನ ಮಾಡ್ಕೊಳ್ಳಿ. ಸೊ ನನ್ನ ಫುಡ್ ರೂಟೀನ್ ಹೇಳಿದ್ನಲ್ವ, ನಾನು ಎಲ್ಲ ಥರ ಊಟ ಮಾಡ್ತೀನಿ. ಸೊ ಹಾಲು, ಮೊಸರು, ಮಜ್ಜಿಗೆ, ಹಾಲು ಇಷ್ಟು ಹೆಚ್ಚಾಗಿ ತೊಗೊಳ್ಳಲ್ಲ, ಮೊಸರು, ಮಜ್ಜಿಗೆ, ಎಲ್ಲ ಥರ ಸೊಪ್ಪು, ತರಕಾರಿ, ಕಾಳು ಪ್ರತಿಯೊಂದೂ ಬ್ಯಾಲೆನ್ಸಾಗಿ ತೊಗೊಳ್ತೀನಿ. ಹಾಗೆ ಅಟ್ಲೀಸ್ಟ್ ಒಂದು 2 ಲೀಟ್ರ್ ಆದರೂ ನೀರನ್ನ ಕುಡಿತೀನಿ. ಅದು ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು ಅದು ಫೀಡ್ ಮಾಡೋರು. ನೆಕ್ಸ್ಟು ಅದೇ ಹೌ ಟು ಇಂಪ್ರೂವ್ ಬ್ರೆಸ್ಟ್ ಮಿಲ್ಕ್. ತಮಗೆ ತುಂಬ ಕಡಿಮೆ ಆಗ್ತಾಯಿದೆ, ಬ್ರೆಸ್ಟ್ ಮಿಲ್ಕ್ ಕಡಿಮೆ ಆಗ್ತಾಯಿದೆ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಬ್ಬರು ಒಂದಿಷ್ಟು ಜನ ಕಾಮೆಂಟ್ ಹಾಕಿದ್ರಿ. ಹೇಳಿದ್ನಲ್ವ, ಬ್ರೆಸ್ಟ್ ಮಿಲ್ಕ್ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟು ಪ್ರಾಪರ್ 1 ಮಂತಲ್ಲಿ ಏನಿರುತ್ತೆ, ಮಗು ಹುಟ್ಟಿದಾಗಿಂದನೂ ಚೆನ್ನಾಗಿ ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡ್ ಮಾಡ್ತಾನೆ ಇರಬೇಕು. ನೀವು ಎಷ್ಟು ಚೆನ್ನಾಗಿ ಹಾಲು ಕುಡಿಸ್ತೀರಲ್ವ ಮಕ್ಕಳಿಗೆ, ಅಷ್ಟು ಚೆನ್ನಾಗಿ ನಿಮ್ಮ ಹಾಲು ಇಂಪ್ರೂವ್ ಆಗುತ್ತೆ, ಮಿಲ್ಕ್ ಇಂಪ್ರೂವ್ ಆಗುತ್ತೆ, ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ನೀವು ಚೆನ್ನಾಗಿ ಎಕ್ಸ್ಕ್ಲೂಸಿವ್ ಆಗಿ ಫೀಡ್ ಮಾಡಿ ಮಕ್ಕಳಿಗೆ. ಚೆನ್ನಾಗಿ ದಪ್ಪ ಆಗಬೇಕು ಮಕ್ಕಳು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನೀವು ಏನು ಮಾಡಿ ಅಂದರೆ 1.5 ಮಂತ್ಸ್ ಮಗುಗೆಲ್ಲ ಒಂದು ಕಡೆ
ಒಂದು ಕಡೆ ಫೀಡ್ ಮಾಡಿದ್ರೆ ಸಾಕಾಗತ್ತೆ. ಏಕೆಂದರೆ ಅವರು ಅಷ್ಟೊಂದು ತುಂಬ 2 ಕಡೆ ಕುಡಿಯೋಷ್ಟು ಅವ್ರಿಗೆ ಹೊಟ್ಟೆ ಇರಲ್ಲ ಅಲ್ಲ. ಸೊ ಹಾಗಾಗಿ ಒಂದು ಕಡೆನೇ ಚೆನ್ನಾಗಿ ಫೀಡ್ ಮಾಡಿಸಿ ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಬರುವಂಥ ಮಿಲ್ಕ್ ಕಂಪ್ಲೀಟಾಗಿ ಲಿಕ್ವಿಡ್ ಅಂದರೆ ನೀರು ಥರನೇ ಇರುತ್ತೆ. ಅದಾದಮೇಲೆ ತಿಕ್ ಮಿಲ್ಕ್ ಬರೋದಕ್ಕೆ ಶುರುವಾಗುತ್ತೆ. ನೀವು ಒಂದು ಕಡೆ ಕುಡಿಸ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಫ್ಲೋ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಆ ಕಡೆ ಬಿಡಿಸಿ ಈ ಕಡೆ ಕುಡಿಸೋದಕ್ಕೆ ಶುರು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಅವ್ರಿಗೆ ಕೇವಲ ನೀರು ಮಾತ್ರನೇ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಸೊ ಹಾಗಲ್ಲ, ಒಂದು ಕಡೆನೇ ಪ್ರಾಪರಾಗಿ ಕುಡಿಸಿ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಫೀಡ್ ಮಾಡಬೇಕು ಕೇಳುತ್ತಲ್ಲ, ಆವಾಗ ಇನ್ನೊಂದು ಕಡೆ ಫೀಡ್ ಮಾಡಿಸಿ, ಈ ಥರ ಮಾಡಿಸಿ. ಸೊ ಅವ್ರು ಎಷ್ಟೊತ್ತು ಫೀಡ್ ಬೇಕು ಅಂತ ಅಂತಾರೋ ಅಷ್ಟೊತ್ತವರೆಗೂ ಚೆನ್ನಾಗಿ ಫೀಡ್ ಮಾಡಿಸಿ ಅಷ್ಟೇನೆ. ಸೊ ನೆಕ್ಸ್ಟ್ ಬಂದು ಚೆನ್ನಾಗಿ ಫೀಡ್ ಮಾಡಿಸೋದು ಅಂದರೆ ಅವ್ರಿಗೆ ಒತ್ತಾಯ ಮಾಡಿ ಅವ್ರು ಬೇಡ ಅಂದ್ರೂ ಫೀಡ್ ಮಾಡಿಸೋದಲ್ಲ, ಅವ್ರಿಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟೊತ್ತವರೆಗೂ ಫೀಡ್ ಮಾಡಿಸಿ ಅಷ್ಟೇ. ಸೊ ಹೀಗೆ ಮಾಡೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಇಂಪ್ರೂವ್ ಆಗುತ್ತೆ. ಆಮೇಲೆ ತುಂಬ ಕಾಮಾಗಿರಬೇಕು, ಸಂತೋಷವಾಗಿರೋದನ್ನು ಕಲ್ತ್ಕೋಬೇಕು. ಏನೇ ಸ್ಟ್ರೆಸ್ ಇರಲಿ, ಏನೇ ಪ್ರೆಷರ್ ಇರಲಿ, ಯಾರೇ ಏನೇ ಪ್ರೆಷರ್ ಹಾಕಲಿ, ಮನೆ ಕೆಲಸ ಸುಮಾರಷ್ಟು ಬಿದ್ದಿರಲಿ ಪರವಾಗಿಲ್ಲ, ತಲೆನೇ ಕೆಡಿಸ್ಕೋಬೇಡಿ. ಸೊ ನೀವು ತಲೆ ಕೆಡಿಸ್ಕೊಂಡ್ರೆ ಪ್ರೆಷರ್ ಆದ್ರಿ ಅಂತ ಅಂದರೆ ಮಿಲ್ಕ್ ಕಂಪ್ಲೀಟಾಗಿ ಸ್ವಲ್ಪ ಕಡಿಮೆ ಆಗ್ತಾನೂ ಬಂದುಬಿಡುತ್ತೆ. ಕೆಲವೊಬ್ಬರಿಗೆ 3 ತಿಂಗಳಿಗೆ 4 ತಿಂಗಳಿಗೆಲ್ಲ ಸ್ಟಾಪ್ ಆಗಿಬಿಡುತ್ತೆ. ಸೊ ಎಷ್ಟೇ ಕೆಲಸ ಇರಲಿ, ಮಕ್ಕಳು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹ್ಯಾಪಿಯಾಗಿರೋದನ್ನ ಕಲ್ತ್ಕೊಳ್ಳಿ. ನಿಮ್ಗೆ ಏನು ಹ್ಯಾಪಿ ಅನಿಸುತ್ತೋ, ಒಳ್ಳೆ ಸಾಂಗ್ ಕೇಳಬೇಕಾ, ಒಳ್ಳೆ ಸಾಂಗ್ ಕೇಳಿ, ಒಳ್ಳೆ ಥಿಂಗ್ಸ್ನ ನೋಡಬೇಕಾ, ಆಲ್ಮೋಸ್ಟ್ ಎಲ್ಲಾದರೂ ಪ್ರತಿಯೊಂದೂ ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಕೇಳಿಸ್ಕೊಳ್ಬೇಕು. ನಿಮಗಿಷ್ಟ ಆದವ್ರ ಜೊತೆ ಒಳ್ಳೆ ಮಾತನ್ನೇ ಆಡಿ. ಸೊ ಹೀಗೆ ಮಾಡೋದ್ರಿಂದ ನೀವು ಹ್ಯಾಪಿಯಾಗಿರ್ತೀರ. ನೀವು ಹ್ಯಾಪಿಯಾಗಿದ್ದರೆ ನಿಮ್ಮ ಬೇಬಿನೂ ಹ್ಯಾಪಿಯಾಗಿರುತ್ತೆ. ಸೊ ಇಷ್ಟೇನೇ. ನೆಕ್ಸ್ಟು ಎಲ್ಲ ಒಂದೊಂದು ಕಡೆ ಬದಿಟ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಸಮಯ ಸಿಕ್ಕಿಲ್ವಲ್ಲ, ಒಂದು ಕಡೆಯಿಂದ ಬಂದಿತ್ತು. ಆ ಪ್ರಾಪರ್ ವೇಯಿಂದ ನಾನು ಶುರು ಮಾಡಿಕೊಂಡು ನೋಟ್ ಮಾಡಿ ಇಟ್ಕೋಬೇಕಿತ್ತು. ರ್ಯಾಂಡಮ್ಮಾಗಿ ಪಿಕ್ ಮಾಡಿ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಒಂದು ಕಡೆಯಿಂದ ಇಲ್ಲೇ ನೋಡ್ತಾ ಇದ್ದೀನಿ. ಸೊ ನೀವು ಕುಡಿಯೋದಕ್ಕೆ ತಣ್ಣೀರು ಬಳಸ್ತೀರಾ ಅಥವಾ ಬಿಸಿ ನೀರು ಕುಡಿತೀರಾ ಅಂತ ಹೇಳ್ಬಿಟ್ಟು, ನಾನು ಯಾವಾಗಲೂ ತಣ್ಣೀರೇ ಕುಡಿಯೋದು. ನಾನು ಬಿಸಿನೀರೆಲ್ಲ ಅಷ್ಟು ಹೆಚ್ಚಾಗಿ ಕುಡಿಯೋಲ್ಲ, ತಣ್ಣೀರನ್ನೇ ಜಾಸ್ತಿ ಕುಡಿತೀನಿ. ಯಾಕೆಂದರೆ ನನಗೆ ಬಿಸಿನೀರು ಕುಡಿದ್ರೆ ಗಂಟ್ಲಲ್ಲೆಲ್ಲ ಗುಳ್ಳೆ ಥರ ಚಿಕ್ಕ ಗುಳ್ಳೆ ಥರ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಬಿಸಿನೀರು ಅಷ್ಟು ಹೆಚ್ಚಾಗಿ ಕುಡಿಯೋಲ್ಲ, ನಾರ್ಮಲ್ ಫಿಲ್ಟ್ರ್ ವಾಟರ್ನೇ ನಾನು ಕುಡಿತೀನಿ. ಸೊ ಅಷ್ಟೇನೆ. ನಿಮಗೆ ನಿಮ್ಮ ಮೇಲೆ ಡಿಪೆಂಡು. ಬಿಸಿ ನೀರೇ ಕುಡಿಬೇಕು, ತುಂಬ ಬಿಸಿ ನೀರು, ಸುಡೋ ನೀರು ಕುಡೀರಿ ಅಂತ ಹೇಳ್ಬಿಟ್ಟು ಕುಡಿಸ್ತಾ ಇರ್ತಾರೆ. ನೀವು ಕಂಫರ್ಟಬಲ್ ಆಗಿದ್ದೀರ ಕುಡಿಯೋದಕ್ಕೆ ಅಂದರೆ ಓಕೆ. ತುಂಬ ಬಿಸಿ ನೀರು ಕುಡಿದ್ರೂ ಹೊಟ್ಟೆ ಕೆಲವೊಬ್ರಿಗೆ ಗಟ್ಟಿ ಆಗಿಬಿಡತ್ತೆ, ಮೋಷನ್ ಹೋಗೋದಕ್ಕೆ ತೊಂದರೆ ಆಗುತ್ತೆ ಕೆಲವೊಬ್ಬರಿಗೆ. ಆ ಥರ ಎಲ್ಲ ಇಶ್ಯೂಸ್ನೆಲ್ಲ ಇಟ್ಕೊಂಡು ನೀವು ಬಿಸಿನೀರೇ ಕುಡಿಬೇಕು ಅಂತ ಬಿಸಿನೀರು ಕುಡಿತಾ ಇದ್ದರೆ ಸೊ ನೋಡಿಕೊಂಡು ಕುಡೀರಿ. ನಾರ್ಮಲ್ ಬೆಚ್ಚಗಿರೋ ವಾಟ್ರ್ ಆದರೆ ಪರವಾಗಿಲ್ಲ. ತುಂಬ ಬಿಸಿ ಸುಡುತ್ತಿರುವಂಥ ನೀರು ಉಫ್ ಮಾಡ್ಕೊಂಡು ಕುಡಿಬೇಕು ಅಂದರೆ ನನ್ನ ಕೈಲಂತೂ ಆಗಲ್ಲ. ಸೊ ನಿಮ್ಮ ಬಾಡಿ ನೋಡಿಕೊಂಡು ನೀವು ಕನ್ಸ್ಯೂಮ್ ಮಾಡ್ಕೊಳ್ಳಿ. ಸೊ ಇದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಇದನ್ನು ಬರೆದಿಟ್ಕೊಂಡೆ. ಲಾಸ್ಟ್ ಟೈಮ್ ಒಬ್ಬರು ಕಾಮೆಂಟ್ ಮಾಡಿದ್ರು ಲಾಸ್ಟ್ ಟೈಮ್ ವ್ಲಾಗಲ್ಲಿ, ಹೌ ಯು ಮ್ಯಾನೇಜ್ ಯುವರ್ ಮೆಂಟಲ್ ಹೆಲ್ತ್ ಅಂತ. ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಮಕ್ಕಳಿದ್ದಾಗ ಮೆಂಟಲ್ ಹೆಲ್ತ್ ಅಂತ ತುಂಬ ಮೆಂಟಲ್ ಹೆಲ್ತ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಯಾಕೆ ಅಂತ ಅಂದರೆ ಕಂಪ್ಲೀಟಾಗಿ ನಾವು ನಮ್ಮದು ಅಂತ ನಾವು ಇರುವಾಗ ಇನ್ನೊಂದು ಮಗುನ, ಇನ್ನೊಂದು ಜೀವನ ಕಂಪ್ಲೀಟಾಗಿ ಅದ್ರ ಕಡೆನೇ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನುವಾಗ ನಮ್ಮ ಬಗ್ಗೆ ನಾವು ಮರ್ತೋಗ್ಬಿಡ್ತೀವಿ. ಸೊ ಅಲ್ವಾ, ಮರ್ತು ಹೋಗ್ಬಿಡ್ಬೇಕು ಒಂದೊಂದ್ಸತಿ ಆ ಥರ ಆಗಿಬಿಡುತ್ತೆ. ಕಂಪ್ಲೀಟಾಗಿ ಮಗು ಏನಾಗ್ತಾ ಇದೆ, ನಮ್ಮ ಆಲೋಚನೆಗಳನ್ನೆಲ್ಲ ಬಿಟ್ಬಿಟ್ಟು ಮಗುಗೆ ಏನಾಗ್ತಾ ಇದೆ, ಮಗುಗೇನಾದರೂ ಆಗ್ತಾ ಇರ್ಬೋದಾ, ಇದಕ್ಕೆ ಮಗು ಅಳ್ತಾ ಇದೆನಾ ಅಂತೇಳ್ಬಿಟ್ಟು ಮಗು ಮೈಂಡ್ಸೆಟ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಆವಾಗ ನಮ್ಮ ಮೆಂಟಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಎಷ್ಟು ಚೆನ್ನಾಗಿ ನಮ್ಮ ಮೆಂಟಲ್ ಹೆಲ್ತ್ನ ನೋಡ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಪೇಷನ್ಸ್ ಆಗಿರಬೇಕು, ಎಲ್ಲದಕ್ಕೂ ಹ್ಯಾಪಿಯಾಗಿರಬೇಕು. ಏನಾಗ್ತಾಯಿದೆ, ಮಗುಗೆ ಏನಾದರೂ ಆಗ್ತಾಯಿದೆನಾ, ಕೋಲ್ಡ್ ಆಗಿದೆನಾ, ಅಥವಾ ಏನಾದರೂ ಹೊಟ್ಟೆ ಏನಾದರೂ ನೋವ್ತಾ ಇದೆನಾ, ಮಗು ಒಂದು ಎಷ್ಟು ದಿನ ಆಯಿತು ಮೋಷನ್ ಮಾಡಿಬಿಟ್ಟು, ಈ ಥರ ಎಲ್ಲ ಯೋಚನೆಗಳು ಬರ್ತಾ ಇರುತ್ತೆ. ನೋಡ್ಬೇಕು, ಆ ಥರ ಎಲ್ಲ ನೋಟ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಈ ಥರ ಆಗ್ತಾಯಿದೆನಾ ಅನ್ನೋ ಥರ ನೋಟ್ ಮಾಡಿ ಇಟ್ಕೋಬೇಕು. ಮೆಂಟಲ್ ಹೆಲ್ತ್ ಅಂತೂ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದಪ್ಪ. ಸೊ ಕಾಮಾಗಿರಬೇಕು, ಹ್ಯಾಪಿಯಾಗಿರಬೇಕು. ನಾನಾದ್ರೂ ಅಷ್ಟೇ ತುಂಬ ಕಾಮಾಗಿರ್ತೀನಿ, ಹ್ಯಾಪಿಯಾಗೇ ಇರೋದಕ್ಕೆ ಟ್ರೈ ಮಾಡ್ತೀನಿ. ಪ್ರೆಷರ್ ಅಂತೂ ಇರುತ್ತೆ, ಇಲ್ಲ ಅಂತ ಇಲ್ಲ. ಪ್ರೆಷರ್ ಅಂದರೆ ಮನೆ ಕೆಲಸ, ಸೊ ಅದೆಲ್ಲ ಸೈಡಿಗೆ ಇಟ್ಬಿಡ್ತೀನಿ. ಫಸ್ಟು ಬೇಬಿ ಮಲ್ಕೊಂಡ ತಕ್ಷಣವೇ ಮನೆ ಕೆಲಸ. ಸೊ ಆಗೋದೇ ಆಗುತ್ತೆ, ಒಂದು 1/2 an hour ಹೆಚ್ಚು ಕಡಿಮೆ ಆಗೋದೇ ಆಗುತ್ತೆ. ಯಾಕೆ ತಲೆ ಕೆಡಿಸ್ಕೋಬೇಕಲ್ವ. ಸೊ
ಈ ಥರ ಇಟ್ಕೋಬೇಕು. ನಾನು ಅದೇ ಥರನೇ ಮೆಂಟಲ್ ಹೆಲ್ತ್ನ ಮ್ಯಾನೇಜ್ ಮಾಡ್ಕೋತೀನಿ. ಸೊ ಸಮ್ಟೈಮ್ಸ್ ನನಗೆ ಇವಾಗ ತುಂಬ ಸ್ಟ್ರೆಸ್ ಆಗುತ್ತಪ್ಪ ನಿಮಗೆ ಅಂತ ಅಂದಾಗ ಬ್ರೀತಿಂಗ್ ಎಕ್ಸಸೈಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಇತ್ತೀಚೆಗೆ ಫಾಲೋ ಮಾಡ್ತಾ ಇರೋದು, ಆಮೇಲೆ ನನಗೆ ಡಾಕ್ಟರು ಹೇಳಿದರು. ಸೊ ನಾನು ಒಂದು ಇನ್ಸ್ಟಾ ರೀಲಲ್ಲಿ ನೋಡಿಬಿಟ್ಟು ಇದನ್ನು ಫಾಲೋ ಮಾಡ್ತಾ ಇದ್ದೆ. ಡಾಕ್ಟ್ರು ಅದನ್ನ ಹೇಳಿದರು, ಬ್ರೀತಿಂಗ್ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್ ನಿಮ್ಮನ್ನು ನೀವು ಕಾಮಾಗಿ ಇಟ್ಕೊಳ್ಳೋದಕ್ಕೆ. ಸೊ ಮಕ್ಕಳಿರೋರಿಗೆ ಗೊತ್ತೇ ಇರುತ್ತೆ, ತುಂಬ ಪ್ರೆಷರ್, ತುಂಬ ತಲೆನೋವಿರುತ್ತೆ. ಮಕ್ಕಳು ಕಿರಿಕಿರಿ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಅಂದರೆ ಅದು ಒಂದು ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ಕೋಪ ಬರ್ತಾ ಇರುತ್ತೆ ಅಥವಾ ಅಷ್ಟು ಬೇಜಾರಾಗ್ತಾ ಇರ್ತದೆ. ಕೆಲವೊಬ್ಬರು ಸಿಕ್ಕಾಪಟ್ಟೆ ಹತ್ತು ಬಿಡ್ತಾರೆ, ಮಕ್ಕಳು ಅಳ್ತಿದಾರಲ್ಲಪ್ಪ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅಳೋದಕ್ಕೂ ಶುರು ಮಾಡ್ಕೊಂಡು ಬಿಡ್ತಾರೆ. ಸೊ ಆ ಥರ ಮಾಡಿಬಿಡಿ. ನಿಮಗೆ ತುಂಬ ಸ್ಟ್ರೆಸ್ ಆಯಿತು ಅಂತ ಹೇಳಿದ್ರೆ ಬ್ರೀತಿಂಗ್ ಎಕ್ಸಸೈಸ್ನ ಫಾಲೋ ಮಾಡಿ. ಸೊ ಸಿಂಪಲ್ ಬ್ರೀತಿಂಗ್ ಎಕ್ಸಸೈಸ್ ಏನು ಅಂತ ಹೇಳಿದ್ರೆ, ಸೊ ನೀವು ಬ್ರೀತಿಂಗ್ ಮಾಡ್ಕೋಬೇಕು, 4 ಸೆಕೆಂಡ್ ಬ್ರೀತಿಂಗ್ ಮಾಡ್ಕೋಬೇಕು. ಬ್ರೀತಿಂಗ್ ಮಾಡಿಕೊಂಡು ಹೋಲ್ಡ್ ಮಾಡಬೇಕು. ಬ್ರೀತಿಂಗ್ ಮಾಡಿರ್ತೀರಲ್ವ, ಆ ಏರ್ನ ಹೋಲ್ಡ್ ಮಾಡಬೇಕು 4 ಸೆಕೆಂಡ್, 1 2 3 4 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಮತ್ತು ಬ್ರೀತ್ ಔಟ್ ಮಾಡಬೇಕು, ಬಿಡಬೇಕು ಆಚೆ ಕಡೆ, ಹಿಂಗೆ ಬಿಡಬೇಕು 4 ಸೆಕೆಂಡ್, 1 2 3 4 ಸೆಕೆಂಡ್ಸ್ ಬ್ರೀತ್ ಔಟ್ ಮಾಡಿ, ಮತ್ತೆ 4 ಸೆಕೆಂಡ್ಸ್ ಮತ್ತೆ ಹೋಲ್ಡ್ ಮಾಡಬೇಕು. ಬ್ರೀತ್ ಔಟ್ ಮಾಡಿರ್ತೀರಲ್ವ ಮತ್ತೆ ಹೋಲ್ಡ್ ಮಾಡಬೇಕು. ಈ ಥರ ಏನದು ಬ್ರೀತಿಂಗ್ ಎಕ್ಸಸೈಸ್ನ ಫಾಲೋ ಮಾಡಿ. ಸೊ ಅಟ್ಲೀಸ್ಟ್ ಒಂದು 2 ಮಿನಿಟ್ಸಿಂದ ಶುರು ಮಾಡ್ಕೊಳ್ಳಿ. ಒಂದು 5 ಮಿನಿಟ್ಸ್ ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಲಗೋದಕ್ಕಿಂತ ಮುಂಚೆ ಬ್ರೀತಿಂಗ್ ಎಕ್ಸಸೈಸ್ನ ಮಾಡಿ. ಸೊ ಈಗ ಮಾಡೋದ್ರಿಂದ ನಿಮಗೂ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ನೀವು ಕಾಮಾಗಿರ್ತೀರ, ಹ್ಯಾಪಿಯಾಗಿರೋದಕ್ಕೂ ಸಹಾಯ ಮಾಡುತ್ತೆ. ಈ ಥರ ನಾನು ಕಾಮ್ ಮಾಡಿ ಇಟ್ಕೋತೀನಿ. ಆಗುತ್ತೆ, ಸ್ಟ್ರೆಸ್ ಅಂತೂ ಇದ್ದೇ ಇರುತ್ತೆ, ನಾನು ತೊಗೊಳ್ಳಲ್ಲ. ಕಂಪ್ಲೀಟಾಗಿ ಇದ್ದರೆ ಎತ್ತೋ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಚಿಲ್ಲಾಗಿಬಿಡ್ತೀನಿ. ಸೊ ನೆಕ್ಸ್ಟ್ ಕ್ವೆಶ್ಚನು ಅದೇ, 1-2 ಟ್ರಿಕ್ಸನ್ನ ಹೇಳ್ತೀನಿ ನಾನು, ಮಗುನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ. ಬಟ್ ಇಟ್ ವರ್ಕ್ಸ್, ನನಗೇನೋ ಇದು ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ನೀವು ಫಾಲೋ ಮಾಡಿ, ವರ್ಕ್ ಆಗುತ್ತೆ, ಖಂಡಿತ ವರ್ಕ್ ಆಗುತ್ತೆ. ಏನು ಗೊತ್ತಾ, ಮಗುನ ತುಂಬ ಹ್ಯಾಪಿಯಾಗಿ ನೋಡ್ಕೊಳ್ಳೋದು ಹೇಗೆ ಅಂತ, ಮಗು ಅಳದೇ ಇರೋ ಥರ ನೋಡ್ಕೊಳ್ಳೋದು ಹೇಗೆ, ಆರಾಮಾಗಿ ಮಗುಗೆ ಕಂಫರ್ಟಬಲ್ ಆಗಿರೋ ಥರ ಮಗುಗೆ ಅನಿಸ್ಬೇಕು. ಸೊ ನಾವೆಲ್ಲೋ ಇದ್ದೀವಿ, ಏನೋ ಸಿಕ್ಕಾಗ್ತಾ ಇದೆ ನನಗೆ ಅನ್ನೋ ಥರ ಫೀಲ್ ಆಗಬಾರ್ದು ಮಗುಗೆ ಅಂತ ನೋಡ್ಕೊಳ್ಬೇಕು ಅಂತಾದರೆ ತುಂಬ ಕಂಫರ್ಟಬಲ್ ಆಗಿಡಿ ಮಕ್ಕಳನ್ನ. ಅಟ್ಲೀಸ್ಟ್ ಒಂದು ಸ್ವಲ್ಪ ದಿವಸ, ಮಗು ಒಂಚೂರು ದೊಡ್ಡದಾಗೋವರೆಗೂ ಸ್ವಲ್ಪ ಅದಕ್ಕೇನು ಕಂಫರ್ಟ್ ಅಂತ ಅನಿಸುತ್ತೋ ಅದೇ ಥರನೇ ಫಾಲೋ ಮಾಡ್ಕೊಂಡು ಬನ್ನಿ. ಬೆಚ್ಚಗೆ ಮಲ್ಕೊಳ್ಳೋದು ಇಷ್ಟನಾ, ಬೆಚ್ಚಗೆ ಮಲಗಿಸಿ. ಸೊ ಆಟ ಆಡೋದಕ್ಕೆ ಇಷ್ಟನಾ, ಆಟ ಆಡೋದಕ್ಕೆ ಬಿಡಿ, ಓಕೆ ಪರವಾಗಿಲ್ಲ. ಬಟ್ ಏನು ಗೊತ್ತಾ, ಮಗು ಎದ್ದಿದ ತಕ್ಷಣ ಈಗ ಮಲ್ಕೋತಾನೆ, ಒಂದು ಸ್ವಲ್ಪ ಹೊತ್ತು ಮಲ್ಕೋತಾನೆ, ಆಟ ಆಡಿಸ್ಬಿಟ್ಟು ಮಲ್ಕೋತಾನೆ, ಅಮ್ಮ ಸೊ ಒಂದು ಸ್ವಲ್ಪ ಹೊತ್ತು ಮಲ್ಕೋತಾನಲ್ವ, ಮಲಗಿ ಎದ್ದೇಳಬೇಕಾದ್ರೆ ಅಮ್ಮ ಇಲ್ಲ ಪಜ್ಜಿ ಮಕ್ಕಂಡಿದ್ದಾನೆ, ಬೊಂಗರು ಎಷ್ಟೊತ್ತಾಯ್ತು ಪಜ್ಜಿ, ಮಮ್ಮಿ ಇನ್ನು 5 ಮಿನಿಟ್ಸ್ ಬರ್ತಾಳೆ, ಎಷ್ಟೊತ್ತಾಯ್ತು ನನ್ನ ಮಗ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದಾನೆ. ಹ್ಯಾಪಿಯಾಗಿ ಇಟ್ಕೊಳ್ಳೋದಕ್ಕೆ ಮಗು ಮಲಗಿ ಎದ್ದಿದ ತಕ್ಷಣವೇ ನಗ್ತಾ ಮಾತಾಡಿಸಿ. ಸೊ ಮಗು ಮಲಗಿ ಎದ್ದಿದ ತಕ್ಷಣ ಹ್ಯಾಪಿ ಫೇಸಿಂದ ಎಬ್ಬಿಸ್ಬೇಕು ಮಕ್ಕಳನ್ನ. ಪ್ರತಿ ಸಲ ಮಗು ನೋಡಬೇಕಾದ್ರೆ ಹ್ಯಾಪಿ ಫೇಸಿಂದನೇ ಮಕ್ಕಳನ್ನ ನೋಡ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಮಗುನೂ ಹ್ಯಾಪಿಯಾಗಿರುತ್ತೆ. ಸೊ ಮಗುನೂ ಅಳಲ್ಲ ಅಷ್ಟು ಹೆಚ್ಚಾಗಿ. ನೀವು ಮಗು ಎದ್ದಿದ ತಕ್ಷಣ ಎತ್ಕೊಂಡ್ಬಿಟ್ರೆ ಸೊ ಅವ್ರಿಗೆ ಏನಾಗ್ತಾಯಿದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಜಸ್ಟ್ ಒಂದು 2 ಮಿನಿಟ್ಸ್ ನಗ್ನಗ್ತಾ ಅವ್ರನ್ನ ಮಾತಾಡಿಸಿ. ಸೊ ಹೀಗೆ ಮಾಡೋದ್ರಿಂದ ಮಕ್ಕಳು ಹ್ಯಾಪಿಯಾಗಿರ್ತಾರೆ. ನೀವು ನೆಕ್ಸ್ಟ್ ಮಲ್ಗೋವರೆಗೂ ಹ್ಯಾಪಿಯಾಗೇ ಇರ್ತಾರೆ. ಸೊ ಅವ್ರಿಗೆ ಅದು ಡಿಸ್ಕಂಫರ್ಟ್ ಅಂತ ಅನ್ನಿಸ್ತು ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಎತ್ಕೊಂಡು ಆಟ ಆಡಿಸಿ, ಏನಾದರೂ ಟಾಯ್ಸಲ್ಲಿ ಏನಾದರೂ ಆಟ ಆಡಿಸಿ, ಈ ಥರ ಮಾಡಿ. ಸೊ ಹಾಗೆ ಮಾಡೋದ್ರಿಂದ ಮಗು ಹ್ಯಾಪಿಯಾಗೇ ಇರುತ್ತೆ. ಸೊ ಅಷ್ಟೇ, ಎದ್ದ ತಕ್ಷಣ ಎತ್ಕೊಂಡ್ಬಿಡ್ಬಾರ್ದು. 1-2 ನಿಮಿಷ ಮಗುನ ಮುಖ ನೋಡಿಕೊಂಡು ಮಗುನ ಮಾತಾಡಿಸಿ ನಗ್ನಗ್ತಾ. ಸೊ ಹೀಗೆ ಮಾಡಿ ಮಗು ಹ್ಯಾಪಿಯಾಗೇ ಇರುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದು, ನೀವೆಲ್ಲಿರೋದು, ನಿಮ್ಮದಿರೋದು ಸ್ವಂತ ಮನೆನಾ ಅಂತ ಕೇಳ್ತಾ ಇದ್ವಿ. ಇದು ಸ್ವಂತ ಮನೆ ಅಲ್ಲ, ನಮ್ಮ ಫ್ಯಾಕ್ಟ್ರಿಗೆ ಹತ್ರ, ನಮ್ಮ ಫ್ಯಾಕ್ಟ್ರಿಲೇ ಇರೋದು. ಸೊ ಸ್ವಲ್ಪ ಒಂದು 500 ಮೀಟರ್ಸ್ ಇದೆ ಅಷ್ಟೇ. ಲಾಸ್ಟ್ ಟೈಮು ಒಂದು ಮನೆಗೆ ಶಿಫ್ಟ್ ಆಗಿದ್ವಲ್ಲ, ಅದು ತುಂಬ ದೂರ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಈ ಮನೆ ಶಿಫ್ಟ್ ಆಗಿದ್ದು. ಸೊ ಇದು ರೆಂಟೆಡ್ ಹೌಸು. ನಮ್ಮ ಸ್ವಂತ ಮನೆ, ಸ್ವಂತ ಊರು ಎಲ್ಲ ದಾವಣಗೆರೆ. ನನ್ನ ಹಸ್ಬೆಂಡ್ ಊರು ಬಂದು ದಾವಣಗೆರೆಯಿಂದ ಒಂದು 30 ಕಿಲೋಮೀಟರ್ಸ್ ದೂರ ಗುಂಡ್ಗತ್ತಿ ಅಂತ ಹೇಳಿಬಿಟ್ಟು. ಇನ್ನು ನನ್ನ ತವ್ರ ಮನೆ ಬಂದು ಸೊ ಇದು ಬಂದು ಮಲೆ ಕುಂಬ್ಳೂರು ಅಂತ ಹೇಳ್ತಾರಲ್ವ, ಕುಂಬ್ಳೂರು ಅಂತ. ಸೊ ಅದು ಆ ಕಡೆ ಬರುತ್ತೆ. ಸೊ ಒಂದು ಈ ಕಡೆ ಈ ಥರ ಆ ಥರ. ನೆಕ್ಸ್ಟು ಕ್ವೆಶ್ಚನ್ನು ಅಷ್ಟೇನೇ ಅಂತ ಅನಿಸುತ್ತೆ, ಎಲ್ಲನೂ ಹೇಳಿದ್ದೀನಿ. ಇನ್ನೊಂದೆರಡು ಪ್ರಶ್ನೆಗಳನ್ನ ಹೇಳಿದ್ದೀನಿ ನಾನು. ಸೊ ಅಷ್ಟೇನೇ.
ಸೊ ಏನು ಗೊತ್ತಾ, ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ನೀವೊಬ್ಬರೇ ಮಕ್ಕಳನ್ನ ಮೇಂಟೈನ್ ಮಾಡ್ತೀರಾ, ಸೊ ನಿಮ್ಮ ಹಸ್ಬೆಂಡ್ ಸ್ವಲ್ಪ ನಿಮಗೆ ಹೆಲ್ಪ್ ಮಾಡಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲ, ಹೆಲ್ಪ್ ಮಾಡ್ತಾರೆ, ಸಮ್ಟೈಮ್ಸ್ ಹೆಲ್ಪ್ ಮಾಡ್ತಾರೆ. ಏನು ಗೊತ್ತಾ, ಒಂದು 9 to 5 ಜಾಬ್ ಇರೋವಂಥವ್ರು ಬೇರೆ ಥರ ಒಂಥರ ಆದರೆ, ಬಿಸ್ನೆಸ್ ಮ್ಯಾನ್ಗಳದ್ದೇ ಒಂಥರ ಆಗಿಬಿಡುತ್ತೆ. 9 to 5 ಜಾಬ್ ಅಂದರೆ ಕೆಲಸ ಮುಗೀತು, ಬೆಳಗ್ಗೆ ಹೋಗ್ತಾರೆ, ಕೆಲಸ ಮುಗಿಸ್ಕೋತಾರೆ, ಸಂಜೆ ಬರ್ತಾರೆ, ಆರಾಮಾಗಿರ್ತಾರೆ. ಮತ್ತು ಅವ್ರಿಗೂ ಬೆಳಗ್ಗೆ 9 ಗಂಟೆಯಿಂದನೇ ಮತ್ತೆ ಕೆಲಸಗಳು ಶುರು ಆಗುತ್ತೆ, 9-10 ಗಂಟೆಯಿಂದ. ಬಟ್ ಬಿಸ್ನೆಸ್ ಮಾಡೋರಿಗೆ ಆ ಥರ ಅಲ್ಲ, ಕಂಪ್ಲೀಟಾಗಿ ಇವರೇ ನೋಡ್ಕೊಳ್ಬೇಕಾಗಿರೋದ್ರಿಂದ ಕಂಪ್ಲೀಟ್ ಸ್ಟ್ರೆಸ್ಸು, ಕಂಪ್ಲೀಟ್ ಒಂದು ಹೊರೆ ಜಾಸ್ತಿನೇ ಇರುತ್ತೆ. ಅವ್ರ ಮನೇಲಿದ್ರೂ ಅವ್ರಿಗೆ ಸಿಕ್ಕಾಬಿಟ್ಟೆ ವರ್ಕ್ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ, ಏನಾದರೂ ವರ್ಕ್ ಮಾಡ್ತಾನೆ ಇರ್ತಾರೆ ಅವರು. ಸೊ ಆದಷ್ಟು ಏನಾದರೂ ಇದ್ದರೆ ಮಾಡಿಕೊಡ್ತಾರೆ, ಬಟ್ಟೆ ಒಣಗಾಕೊಡೋದು, ಅವ್ರು ಫ್ರೀ ಆಗಿದ್ದರೆ ಮಾಡಿಕೊಡ್ತಾರೆ, ಇಲ್ಲಾಂದರೆ ಕಂಪ್ಲೀಟಾಗಿ ನಾನೇ ಮಾಡ್ಕೊಳ್ತೀನಿ. ಅವ್ರಿಗೆ ಹೆಚ್ಚು ನಾನು ತುಂಬ ರಿಸ್ಕ್ ನಾನು ಹಾಕಲ್ಲ. ಸೊ ಇದು ನನ್ನ ಕೆಲಸ ಅಂತಾಗ ಇದನ್ನು ನಾನು ಸ್ವಲ್ಪ ಸಮಯನಾದರೂ ತೊಗೊಂಡು ನೀಟಾಗಿ ಮಾಡ್ಕೊಡ್ತೀನಿ. ಬಟ್ ಅವ್ರು ನನಗೆ ಯಾವತ್ತೂ ಏನು ಅಷ್ಟು ಪ್ರೆಷರ್ ಇದ್ರೂ, ಅಷ್ಟು ರಿಸ್ಕ್ ಇದ್ರೂ ನಮ್ಮ ಮನೆಗೆ ಬಂದು ಮನೆಗೆ ಬಂದು ಅಂತ ಹೇಳಿದ್ರೆ ಅವರು ಮಕ್ಕಳ ಥರನೇ ಆರಾಮಾಗಿ ಚಿಲ್ಲಾಗಿರ್ತಾರೆ. ಸೊ ಮಾತಾಡಿಕೊಂಡು ಎಲ್ಲ ನಾರ್ಮಲಾಗೇ ಇರ್ತಾರೆ. ನನಗೆ ಯಾವುದಕ್ಕೂ ಅವ್ರು ರಿಸ್ಟ್ರಿಕ್ಟ್ ಮಾಡಲ್ಲ. ಸೊ ಇದು ಮಾಡಬೇಡ, ಇದು ಮಾಡು, ಹಂಗಿರಬೇಡ, ಹಿಂಗಿರಬೇಡ, ಅದು ಮಾಡಬೇಡ ಅಂತೇನು ಅನ್ನಲ್ಲ. ನಿನ್ನ ಇಷ್ಟ, ನಿನಗೆ ಏನು ಇಷ್ಟನೋ ಅದನ್ನು ಮಾಡಮ್ಮ, ನಿಂಗೆ ಹೆಂಗೆ ಬೇಕೋ ಹಂಗಿರು ಅಂತಲೇ ಹೇಳ್ತಾರೆ. ಸೊ ಐ ಆಮ್ ಬ್ಲೆಸ್ಡ್ ದಟ್ ಆ ಥರ ವಿಚಾರದಲ್ಲಿ ತುಂಬ ಬ್ಲೆಸ್ಡ್ ಅಂತಲೇ ಅನ್ಬೋದು. ಸೊ ವುಮೆನ್ಸ್ ಹೆಲ್ತ್ಗೆ, ಮೆಂಟಲ್ ಹೆಲ್ತ್ಗೆ ಇವರು ತುಂಬ ಮುಖ್ಯ ಆಗ್ತಾರೆ. ಸೊ ಆ ಥರ ಇರುತ್ತೆ. ಬಟ್ ಒನ್ ಥಿಂಗ್ ಏನು ಗೊತ್ತಾ, ನಾವು ಮನೇಲಿ ಹೆಣ್ಮಕ್ಳು ಈ ಮಕ್ಕಳಾದಮೇಲೆ ಸ್ವಲ್ಪ ಫ್ಯಾಮಿಲಿ ಅಥವಾ ಗಂಡ ಹೆಂಡ್ತಿಲಿ ಸ್ವಲ್ಪ ಜಾಸ್ತಿ ಗ್ಯಾಪ್ ಆಗಿಬಿಡುತ್ತೆ. ಅಂದರೆ ಲೈಕ್ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅಷ್ಟು ಹೆಚ್ಚಾಗಿ ಸಮಯ ಸಿಗೋಲ್ಲ, ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದಕ್ಕೆ ಅಷ್ಟು ಹೆಚ್ಚಾಗಿ ಸಮಯ ಸಿಗೋಲ್ಲ. ಸೊ ಯಾಕೆ ಈ ಥರ ಆಗ್ತಾ ಇರುತ್ತೆ ಅಂದರೆ, ಮನೇಲಿ ಕಂಪ್ಲೀಟಾಗಿ ನಾವು ಹೆಣ್ಮಕ್ಳು ಮಕ್ಕಳನ್ನೇ ನೋಡ್ಕೊಳ್ತಾ ಇರ್ತೀವಿ. ಸ್ಟ್ರೆಸ್ ಇರುತ್ತೆ, ಪ್ರೆಷರ್ ಇರುತ್ತೆ, ಮನೆ ಕೆಲಸ ಇರುತ್ತೆ, ದಟ್ಸ್ ಆಲ್ ಓಕೆ. ಬಟ್ ಗಂಡು ಮಕ್ಕಳು ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಕೆಲಸನೆಲ್ಲ ಪ್ರೆಷರ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿರ್ತಾರೆ. ಮನೆಗೆ ಬಂದ ತಕ್ಷಣವೇ ನಾವು ಮಗುನ ತೊಗೊಂಡೋಗಿ ಇವ್ರು ಹಿಂಗೆ ಮಾಡಿದ್ರು, ಇವ್ರು ಹಂಗೆ ಮಾಡ್ದೆ, ಅವ್ನು ಹಿಂಗೆ ಮಾಡ್ದೆ, ಇದು ಹಿಂಗಾಯಿತು, ನಾನು ಹಿಂಗೆ ಮಾಡಿದೆ, ಅದನ್ನ ಹೇಳ್ತಾ ಇದನ್ನು ನೀವು ನೋಡ್ಕೊ, ಇನ್ನೊಂದು ಸ್ವಲ್ಪ ಹೊತ್ತು ನನಗೆ ಕೆಲಸ ಇದೆ, ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಗುಮ್ ಅಂತ ಹೋಗ್ಬಿಡ್ಬಾರ್ದು. ಸೊ ಅವ್ರ ವೇವ್ ಲೆಂತೇ ಬೇರೆ ಇರುತ್ತೆ. ವರ್ಕ್ ಪ್ರೆಷರಿಂದ ಬಂದಿರ್ತಾರಲ್ವ, ಅವ್ರ ವರ್ಕಲ್ಲಿರುವಂಥ ವೇವ್ ಲೆಂತ್ ಬೇರೆ ಇರುತ್ತೆ. ಅವ್ರ ಮನೆಗೆ ಬಂದು ನಮ್ಮ ವೇವ್ ಲೆಂತಿಗೆಲ್ಲ ಕನೆಕ್ಟ್ ಆಗಬೇಕು ಅಂದರೆ ಅಟ್ಲೀಸ್ಟ್ ಒಂದು 15 ನಿಮಿಷನಾದರೂ ನಾವು ಅವ್ರಿಗೆ ಟೈಮ್ ಕೊಡಬೇಕು. ಸೊ ಹೆಣ್ಮಕ್ಳು ಹಂಗಾಗ್ಬಿಡುತ್ತೆ, ಪ್ರೆಷರ್ನ ಯಾರ ಮೇಲೆ ಹಾಕಬೇಕು ಅಂತ ಗೊತ್ತಾಗದೆ ಪಾಪ ಅವ್ರ ಮೇಲೆ ಹಾಕೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತೀವಿ. ಸೊ ಈ ಥರ ಮಾಡಬಾರ್ದು. ಅಟ್ಲೀಸ್ಟ್ ಅವ್ರ ಮನೆಗೆ ಬಂದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಅಟ್ಲೀಸ್ಟ್ ಅವ್ರಿಗೇನು ಟೀ ಇಷ್ಟನೋ, ಕಾಫಿ ಇಷ್ಟನೋ ಏನೋ ಮಾಡಿಕೊಡಿ. ಸೊ ನೀರಾದರೂ ಕೊಡಿ, ಅದನ್ನು ಕೊಟ್ಬಿಟ್ಟು ಅದಾದಮೇಲೆ ಸ್ವಲ್ಪ ಸಮಯ ಸಿಗುತ್ತೆ. ಸೊ ಆ ಸಮಯದಲ್ಲಿ ಆರಾಮಾಗಿ ಮಾತಾಡ್ಕೊಳ್ಳಿ, ಕಾಮಾಗಿ ಮಾತಾಡಿ. ಅವ್ರಿಗೂ ಅನ್ಸ್ಬಾರ್ದಪ್ಪ, ಯಾಕಾದರೂ ನಾನು ಮನೆಗೆ ಬಂದುಬಿಟ್ನಪ್ಪ ಅಂತ ಅವ್ರಿಗೆ ಅನ್ಸೋ ಥರ ನಾವು ಯಾವತ್ತೂ ಫೀಲ್ ಮಾಡಬಾರ್ದು. ಈ ಥರ ಮಾಡಿದ್ರೆ ಅವ್ರಿಗೂ ಕೆಟ್ಟು ಬೇಜಾರಾಗ್ಬಿಡುತ್ತೆ. ನಾವು ಹೊರಗಡೆ ಎಲ್ಲ ಎಷ್ಟು ಮಾಡಿಬಿಟ್ಟು ಕೆಲಸ ಮಾಡಿಬಿಟ್ಟು ಬಂದಿರ್ತೀವಿ ಅಂತ ಅನಿಸುತ್ತೆ. ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕು. ಅವ್ರಿಗೆ ನಾವು ಪಡೋಂಥ ಕಷ್ಟಗಳು ಗೊತ್ತೇ ಇರುತ್ತೆ. ನಾವೇನು ಅದನ್ನೆಲ್ಲ ಬಾಯ್ಬಿಟ್ಟು ಹೇಳಬೇಕು ಅನ್ನೋ ಅಂಥದ್ದು ಏನಿರಲ್ಲ ಅಲ್ವಾ. ಸೊ ಅವ್ರಿಗೆ ಗೊತ್ತಾಗುತ್ತೆ. ಈ ಥರ ಸ್ವಲ್ಪ ಫಾಲೋ ಮಾಡಿ. ಈ ಥರ ಮಾಡೋದ್ರಿಂದ ಅವ್ರಿಗೂ ಒಂದು, ನಮಗೇನೋ ಒಂದು ಮೆಂಟಲ್ ಹೆಲ್ತ್ ಸಪೋರ್ಟ್ ಏನೋ ಒಬ್ಬರು ಮನೇಲೇ ಯಾರಾದರೂ ಒಬ್ಬರು ಅಕ್ಕಪಕ್ಕ ಇರೋರೇ ಯಾರಾದರೂ ಒಬ್ರು ಏನಾದರೂ ಒಂದು ಮಾತಂದರು ಅಂದರೆ, ಇವ್ರು ಹಂಗೆ ಅಂದ್ಬಿಟ್ರು, ನಂಗೆ ಸಹಿಸ್ಕೊಳ್ಳೋಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಹತ್ತು ಬಿಡ್ತೀವಿ. ಪಾಪ ಅವ್ರು ಏನು ಮಾಡಬೇಕಲ್ಲ. ಸೊ ಅವ್ರ ವರ್ಕ್ ಪ್ರೆಷರಲ್ಲೂ ಇರುತ್ತೆ, ಅವ್ರಿಗೂ ಪ್ರೆಷರು, ಅವ್ರು ಸುತ್ತಮುತ್ತ ವರ್ಕ್ ಮಾಡೋರು ಇರ್ತಾರೆ. ಸೊ ಆ ಥರ ಎಲ್ಲ ಇರುತ್ತೆ. ಗಂಡು ಮಕ್ಕಳ ಲೈಫ್ ಒಂಥರ, ಹೆಣ್ಮಕ್ಳ ಲೈಫ್ ಒಂಥರ ಆದರೆ ಗಂಡು ಮಕ್ಕಳ ಲೈಫ್ ಒಂಥರ ಇರುತ್ತೆ. ಸೊ ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕು. ಸೊ ಇಷ್ಟೇ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಹೆಣ್ಮಕ್ಳು ಸ್ವಲ್ಪ ಯಾವಾಗಲೂ ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಆಲ್ವೇಸ್ ಹೆಣ್ಮಕ್ಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಒಂದು ಹೆಲ್ತಿ ಫ್ಯಾಮಿಲಿನ ಬಿಲ್ಡ್ ಮಾಡೋದಕ್ಕೆ. ಸೊ ನಾವು ಹೆಣ್ಮಕ್ಳು ಬೇರೆಯೊಂದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದ್ರ ಬದಲು ನಮ್ಮ ಮಕ್ಕಳ ಬಗ್ಗೆ ಅಥವಾ ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ಹಸ್ಬೆಂಡ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಅದ್ರ ಜೊತೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ನಿಮಗೆ ಜಾಸ್ತಿ ಸಮಯ ಆಯಿತು ಅಂದರೆ ಏನಾದರೂ ಹೊಸ್ದಾಗಿ ಏನಾದರೂ ಕಲೀರಿ, ಪರವಾಗಿಲ್ಲ. ಒಂದು ಪೇಂಟಿಂಗ್ ಮಾಡಿ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ. ನಿಮಗೆ ಡ್ರಾಯಿಂಗ್ ಮಾಡಿ, ಅಥವಾ ನಿಮ್ಗೆ ಟೈಲರಿಂಗ್ ಬರುತ್ತೆ ಅಂದರೆ ಏನಾದರೂ ಅದನ್ನಾದರೂ ಮಾಡಿ.
ಸೊ ಏನಾದ್ರಲ್ಲೂ ಒಂದರಲ್ಲಾದ್ರೂ ಇನ್ವಾಲ್ವ್ ಆಗ್ತಾನೆ ಇರಬೇಕು. ಬೇರೊಬ್ಬರ ಬಗ್ಗೆ ಮಾತಾಡೋದನ್ನಾಗಿರ್ಬೋದು, ಬೇರೊಬ್ಬರು ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಾಗಿರ್ಬೋದು. ಒಳ್ಳೆ ವಿಚಾರ ನಡೀತಾ ಇದೆ ಅಂದರೆ ಖಂಡಿತವಾಗಿ ತಿಳ್ಕೊಳ್ಳಿ, ಒಳ್ಳೆ ಮಾತುಗಳನ್ನ ತಿಳ್ಕೊಳ್ಳಿ, ಒಳ್ಳೆ ಥಾಟ್ಸ್ನ ಕಲೀರಿ. ಸೊ ನಿಮ್ಮ ಮಕ್ಳಿಗೂ ನೀವು ಕಲಿತ್ರೆ ನಿಮ್ಮ ಮಕ್ಳಿಗೆ ಅದು ಖಂಡಿತ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಿಮ್ಮ ಮೆಂಟಾಲಿಟಿನೇ ಅವ್ರ ಮೈಂಡ್ ಒಳಗೆ ಹೋಗ್ತಾ ಇರುತ್ತೆ. ಸೊ ಇನ್ನೊಬ್ಬರ ಬಗ್ಗೆ ಬೇಡ, ನೆಗೆಟಿವ್ ಟಾಕ್ಸ್ ಬೇಡ, ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬೇಡ. ಅವ್ರ ಲೈಫಲ್ಲಿ ಅವ್ರು ಏನೋ ಮಾಡ್ಕೊಳ್ತಾ ಇರ್ತಾರೆ, ಅವ್ರು ಚೆನ್ನಾಗಿದ್ದಾರೆ, ಅವರು ನೋಡಿ ನಾವು ಹಿಂಗಿರ್ಬೇಕಪ್ಪ ಅಂತ ಜಸ್ಟ್ ನೀವು ಅಂದ್ಕೊಳ್ಳಿ ಅಷ್ಟೇ. ಜಸ್ಟ್ ನೀವು ಅಂದ್ಕೊಳ್ಳಿ, ನಾವು ಇದೇ ಥರ ಇರಬೇಕು, ನಾವು ಹಿಂಗೆ ಇರಬೇಕು, ಜಸ್ಟ್ ಮ್ಯಾನಿಫೆಸ್ಟ್. ಸೊ ಈ ಥರ ಮ್ಯಾನಿಫೆಸ್ಟೇಷನ್ ಅಂದರೆ ಅಂದ್ಕೋಬೇಕು. ಫಸ್ಟು ಅಂದ್ಕೊಳ್ಳಿ, ನಾವು ಹಿಂಗೆ ಚೆನ್ನಾಗಿರ್ಬೇಕಪ್ಪ ಅಂತ ಅಂದ್ಕೋಬೇಕು. ಹಾಗೆ ಅಂದ್ಕೊಂಡಾಗ ಇನ್ನು ಜಸ್ಟ್ ಸ್ವಲ್ಪ ದಿನಗಳಲ್ಲೇ ನಾವು ನಮ್ಮ ಮೈಂಡ್ಸೆಟ್ ನಮಗೆ ಚೇಂಜ್ ಆಗ್ತಾನೆ ಬರುತ್ತೆ. ಜಸ್ಟ್ ನೀವು ಅಂದ್ಕೊಳ್ತಾನೆ ಇರ್ಬೇಕು ಡೈಲಿ, ಏನು ಮಾಡಬೇಕು, ಇವತ್ತೇನು ಮಾಡಬೇಕು, ಇವತ್ತೇನು ಕಲಿಬೇಕು. ಸೊ ಆ ಥರ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ತುಂಬ ಒಳ್ಳೆ ಗುಡ್ ಪ್ಲ್ಯಾಟ್ಫಾರ್ಮ್. ಪ್ರತಿಯೊಬ್ರಿಗೂ ಒಳ್ಳೆಯದನ್ನು ಕಲ್ತ್ಕೊಳ್ಳೋದಕ್ಕೆ, ಒಳ್ಳೆಯವರಾಗಿರೋದಕ್ಕೆ, ಹೆಲ್ತಿ ಆಗಿರೋದಕ್ಕೆ, ಪ್ರತಿಯೊಂದಕ್ಕೂ ಒಳ್ಳೆ ಆಪರ್ಚುನಿಟೀಸ್ ಇದೆಲ್ಲ ನಮಗೆ ಸಿಕ್ಕಿರೋದು. ಸೊ ಅದನ್ನು ನಾವು ಯೂಸ್ ಮಾಡ್ಕೋಬೇಕು. ಇನ್ಸ್ಟಾಗ್ರಾಮ್ ಅಲ್ಗಾರಿದಮ್ ಏನು ಗೊತ್ತಾ, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಸೊ ಅಲ್ಗಾರಿದಮ್ ಏನು ಮಾಡ್ತಾ ಇರುತ್ತೆ ಅಂದರೆ ಜಸ್ಟ್ ನಾವು ಏನು ನಮ್ಮ ಥಾಟ್ಸ್ ಏನಿರುತ್ತಲ್ವ, ಸೊ ಅದನ್ನೇ ಫೀಡ್ಸಲ್ಲಿ ತೋರಿಸ್ತಾ ಇರುತ್ತೆ. ನೀವು ಜಸ್ಟ್ ಒಂದು ಸಲ ಚೆಕ್ ಮಾಡಿ. ಸೊ ಏನಪ್ಪ ಎದ್ದ, ಇನ್ನು ಪಾಪುನು ಎದ್ಬಿಟ್ಟ. ಹಾಯ್ ಅಪ್ಪು, ಹಾಯ್ ಹೇಳು, ಹಾಯ್ ಹಾಯ್. ಇದೆಲ್ಲ ನೋಡಿಲ್ಲ, ಇಲ್ಲಿ ನೋಡು, ಮಮ್ಮಿ ನೋಡು ನೋಡು. ಅಮ್ಮ ಎಲ್ಲ ಬರ್ರಿಮ್ಮ, ಖುಷಿನ ತುಂಬ ಹೊತ್ತಾಯ್ತಲ್ವಾ. ಏನಾದರೂ ಬರೀ ಅಮ್ಮ, ABCD ಬರಿ, ABCD ಬರಿ. ಏನಾದರೂ ನಿನ್ನ ಇಷ್ಟ. ಬರೀ ಹಾಯ್. ಸೊ ಇವತ್ತು ಚಳಿ ಬೇರೆ ಸಿಕ್ಕಾಬಿಟ್ಟೆ ಇತ್ತಲ್ವ, ಹಾಗಾಗಿ ಮಗುಗೆ ಇವತ್ತು ಸ್ನಾನ ಮಾಡಿಸಿಲ್ಲ ನಾನು. ಚಳಿ ಇದೆ, ಗಾಳಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಇನ್ನೂ ಚಳಿ ಆಗಿಬಿಡುತ್ತೆ. ಸೊ ಅಷ್ಟೇ, ಇನ್ಸ್ಟಾಗ್ರಾಮ್ ಅಲ್ಗಾರಿದಮ್ ಹೆಂಗೆ ಗೊತ್ತಾ, ಹೇಳಿದ್ನಲ್ವಾ, ನಿಮಗೆ ತುಂಬ ಹ್ಯಾಪಿಯಾಗಿದ್ದೀರಾ ಅಂತ ಹೇಳಿದ್ರೆ ಹ್ಯಾಪಿ ಫೀಡ್ಸ್ ಮಾತ್ರನೇ ಬರ್ತಾ ಇರುತ್ತೆ. ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ, ತುಂಬ ಲೋ ಫೀಲ್ ಆಗ್ತಾ ಇದ್ದೀರಾ, ಹೋಗಿ ಬಂಗಾರು, ತುಂಬ ಸ್ಯಾಡ್ ಫೀಲ್ ಆಗ್ತಾ ಇದ್ದೀರಾ, ಯಾರ ಮೇಲಾದರೂ ಬೇಜಾರಾದ್ರಿ, ನೀವು ಅದೇ ಥರ ಮೆಂಟಾಲಿಟಿ ಇಟ್ಕೊಂಡು ನೋಡ್ತಾ ಇದ್ದೀರಾ ಫೀಡ್ ಅಂತ ಹೇಳಿದ್ರೆ, ಸೊ ಅದೇ ಥರನೇ ಬರುತ್ತೆ ನಿಮಗೆ. ತುಂಬ ಬೇಜಾರಾಗಿರೋ ಥರನೇ ಬರ್ತಾ ಇರುತ್ತೆ. ಸೊ ಆ ಥರ ಯಾವಾಗಲೂ ನೋಡಿಬಿಡಿ. ನಿಮಗೆ ಬೇಜಾರಾಯ್ತಾ, ಒಳ್ಳೆ ಮೋಟಿವೇಶ್ನಲ್ ಆಗಿರೋ ಅಂಥ ಒಂದಿಷ್ಟು ರೀಲ್ಸ್ ನೋಡಿ, ಒಂದಿಷ್ಟು ಮಾತುಗಳನ್ನ ಕೇಳಿ. ಸೊ ಬೇಜಾರಾದಾಗ ಮೋಟಿವೇಟ್ ಆಗೋ ಅಂಥ, ಬೇಜಾರು ಹೋಗೋ ಅಂಥ ಒಂದಿಷ್ಟು ವಿಡಿಯೋಸ್, ಶಾರ್ಟ್ಸ್ ಆ ಥರ ಏನಾದರೂ ನೋಡಿ. ಆ ಥರ ನೋಡೋದ್ರಿಂದ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ ಅಪ್ಪು, ಅಲ್ವಾ 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 ರೀ, ಅಲ್ವಾ ರೀ ಚಾರು, ಅಲ್ವಾ? ಎಲ್ಲಿ ನೋಡ್ತಾ ಇದ್ದೀರಾ ನೀವು? ಇಲ್ಲಿ ನೋಡಿ ಮಮ್ಮಿ, ನೋಡಿ ಇಲ್ಲಿ ನೋಡಿ ಮಮ್ಮಿ, ನೋಡಿ ಏನೋ ನೋಡ್ದ ನೋನು. ಸೊ ಇಷ್ಟೇ. ಸೊ ಹ್ಯಾಪಿಯಾಗಿರಿ, ಆಲ್ವೇಸ್ ಬಿ ಹ್ಯಾಪಿ. ಸಂತೋಷಕ್ಕಿಂತ ದೊಡ್ಡ ಉಡುಗೊರೆ ನಿಮಗೆ ನೀವು ಕೊಟ್ಕೊಳ್ಳೋ ಅಂಥದ್ದು ಬೇರೆ ಯಾವುದೂ ಇಲ್ಲ. ಆತ್ಮತೃಪ್ತಿ ಇರಬೇಕಲ್ವಾ. ಸೊ ತುಂಬ ಮಾತಾಡಿದೆ ಅಂತ ಅನಿಸುತ್ತೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.